ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರೆಯಲು ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿರುವಂತಕ್ಕಂಥ ಎಲ್ಲರಿಗೂ ದೇವರನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವ್ಯಾಖ್ಯಾನ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಒಂದು 8ನೆಯ ತಿಂಗಳಲ್ಲಿ ಒಂದು ಅನ್ಯೋನ್ಯತೆಯ ಪ್ರಾರ್ಥನೆ ಕೂಟ. ಈ ಕೂಟಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಸಮಯದಲ್ಲಿ ಓದು ತಿಂಗಳಲ್ಲಿ ಒಂದು ಅಂಶವನ್ನು ನಾವು ಧ್ಯಾನ ಮಾಡಿದ್ವಿ. ಆ ಅಂಶ ಯಾವುದಾಗಿತ್ತು ಯಾರು ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ? ಹಿಂಬಾಲಿಸುವಂತ. ಹಲ್ಲೆಲೂಯಾ. ನನ್ನನ್ನು ಹಿಂಬಾಲಿಸ್ರಿ ಎಂಬುದಾಗಿ ಯೇಸು ಸ್ವಾಮಿ ಕರೆದಾಗ 3 ರೀತಿಯಾಗಿರ್ತಕ್ಕಂಥ ಶಿಷ್ಯರನ್ನು ನಾವು ನೋಡಿದ್ವಿ. ಯಾಕೆ ದೇವರು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳಿದ್ರಂದ್ರೆ, ನಾನು ಪಾಪದಿಂದ ನಿಮಗೆ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ, 2ನೇದಾಗಿ ಲೋಕದ ಆಶೆಗಳಿಂದ ನಾನು ನಿಮಗೆ ವಿಮೋಚನೆಯನ್ನು ಮಾಡ್ತೀನಿ ಎಂಬುದಾಗಿ, 3ನೇದಾಗಿ ನಾವು ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಾವೇನು ಮಾಡಬೇಕು? ಹಿಂಬಾಲಿಸುವವರಾಗಬೇಕು. ಮೊದಲನೇದಾಗಿ ಶಿಷ್ಯರನ್ನು ಕರೆದಾಗ ಆ ಶಿಷ್ಯರದೆಲ್ಲವನ್ನ ಬಿಟ್ಟು ಅವ್ರು ಏನು ಮಾಡಿದ್ರಂತೆ? ಯೇಸುವನ್ನ ಹಿಂಬಾಲಿಸಿದರು. ಹಲ್ಲೆಲೂಯಾ. 2ನೇದಾಗಿ ನಾವು ನೋಡಿದ್ವಿ, ಶಿಷ್ಯರು ನೆಪಗಳನ್ನು ಹೇಳಿದರು. ಆತನನ್ನು ಹಿಂಬಾಲಿಸ್ಲಿಕ್ಕೆ ಅವರು ಮನಸ್ಸು ಮಾಡಲಿಲ್ಲ. ಲೋಕಕ್ಕೆ ಪ್ರಥಮ ಪ್ರಾಧಾನ್ಯತೆಯನ್ನು ಕೊಟ್ಟರು, ಕುಟುಂಬಕ್ಕೆ ಪ್ರಥಮ ಪ್ರಾಧಾನ್ಯತೆಯನ್ನು ಕೊಟ್ಟರು. ನಮ್ಮ ಕೆಲಸಗಳೆಲ್ಲ ಆದಮೇಲೆ ನಾವು ನಿನ್ನನ್ನು ಹಿಂಬಾಲಿಸ್ತೀವಿ ಎಂಬುದಾಗಿ 2ನೇದವ್ರು ಹೇಳಿದ್ರೆ, 3ನೇದವ್ರು ಅಸಲು ಆತನನ್ನು ಹಿಂಬಾಲಿಸಲಿಕ್ಕೆ ಇಷ್ಟನೇ ಪಡಲಿಲ್ಲ. ಯೌವನಸ್ಥನಾಗಿರುವಂಥ ಶ್ರೀಮಂತ ವ್ಯಕ್ತಿ ಆತನ ಏನು ಹೇಳ್ತಾ ಇದ್ದಾನೆ? ನೀನು ನಿನ್ನದೆಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಸ್ವಾಮಿ ಕರೆದಾಗ ಆ ಸಮಯದಲ್ಲಿ ಅವನು ಮುಖ ಸಪ್ಪಗೆ ಮಾಡಿಕೊಂಡು ದುಃಖ ಕ್ರಾಂತನಾಗಿ ಯೇಸು ಕ್ರಿಸ್ತನನ್ನು ಬಿಟ್ಟು ಏನಾದಂತೆ ಹೊರಟು ಹೋದ. ಪ್ರಿಯರೇ, ಹಲ್ಲೆಲೂಯಾ. ಅಂದ್ರೆ ಈ 3 ರೀತಿಯಾಗಿರ್ತಕ್ಕಂಥ ಶಿಷ್ಯರು. ಒಬ್ಬ ಶಿಷ್ಯನೇನೋ ತಾವು ತಮ್ಮದೆಲ್ಲವನ್ನು ಬಿಟ್ಟು ಯೇಸುವನ್ನು ಅಂಟಿಕೊಂಡು ನಡೆದು ದೇವರ ರಾಜ್ಯದಲ್ಲಿ ಒಂದು ಬಲವಾಗಿರ್ತಕ್ಕಂಥ ಸಾಕ್ಷಿ ಸಮೂಹದಲ್ಲಿ ಸೇರಿಕೊಂಡ್ರೆ, 2ನೇದವರು ನೆಪಗಳನ್ನ ಹೇಳಿ ಏನ್ ಮಾಡಿದ್ರಂತೆ? ನೆಪಗಳನ್ನು ಹೇಳಿ ಆತನಿಂದ ದೂರ ಆದರೆ, 3ನೇದವರು ನಾವು ನಿನ್ನ ಸಂಗಡ ನಿನ್ನ ಹಿಂದುಗಡೆ ಬರೋದೇ ಇಲ್ಲ ಎಂಬುದಾಗಿ, ಆತನನ್ನು ಬಿಟ್ಟು ಲೋಕವೇ ಬೇಕೆಂಬುದಾಗಿ, ಲೋಕದ ಐಶ್ವರ್ಯನೇ ನಮಗೆ ಮುಖ್ಯ ಎಂಬುದಾಗಿ, ಲೋಕದ ಕೆಲಸ ಕಾರ್ಯಗಳೇ ನಮಗೆ ಮುಖ್ಯ ಎಂಬುದಾಗಿ ಆತನನ್ನು ಹಿಂಬಾಲಿಸಿದ. ಪ್ರಿಯರೇ, ನಾವು ಯಾವ ಗುಂಪಿನವರಾಗಿರಬೇಕು? ಮೊದಲನೇ ಗುಂಪಿನವರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಒಂದು ಹೊಸದಾಗಿರ್ತಕ್ಕಂಥ ಹೊಸದಾದಂಥ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಸಂದೇಶದ ಶೀರ್ಷಿಕೆಯನ್ನ ನಾವು ನೋಡುವಾಗ ಹೊಸತನ ಎಂಬುದಾಗಿ. ಹಲ್ಲೆಲೂಯಾ. ನ್ಯೂನೆಸ್, ಹೊಸತನ, ಹೊಸಬರಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ಹೊಸ ಸೃಷ್ಟಿಯ ಮಕ್ಕಳು ನಾವಾಗಿದ್ದೇವೆ. ಹೊಸ ಕಾರ್ಯಗಳನ್ನು ಎದುರು ನೋಡುವಂಥವ್ರು ನಾವಾಗಿದ್ದೇವೆ. ಹೊಸ ಸಂಗತಿಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡುನೆಂಬುದಾಗಿ ಭಾಷೆ ಕೊಟ್ಟಂಥ ಜನಾಂಗದವರು ನಾವಾಗಿದ್ದೇವೆ. ಹೊಸ ಹೆಸರನ್ನು ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ಹೇಳಿದಂಥ ದೇವರ ಮಕ್ಕಳು ನಾವಾಗಿದ್ದೇವೆ. ಆತನು ನಮ್ಮನ್ನು ಹಳೆಯ ಪಾತ್ರೆಗಳೆಲ್ಲ ಹೊಸ ಪಾತ್ರೆಗಳನ್ನಾಗಿ ರೂಪಿಸುವಂತಹ ದೇವರಾಗಿದ್ದಾನೆ. ಆತನು ನಮ್ಮ ಸಂಗಡ ಹಳೆಯ ಒಡಂಬಡಿಕೆಯನ್ನೆಲ್ಲ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಂತ ದೇವರಾಗಿದ್ದಾನೆ. ಆತನು ನಮ್ಮ ಕಠಿಣ ಮನಸ್ಸನ್ನು ತೆಗೆದುಹಾಕಿ ಹೊಸ ಮನಸ್ಸನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದಂತ ದೇವರಾಗಿದ್ದಾನೆ. ಆತನು ನಮ್ಮ ಮೇಲೆ ಮೇಲಾದಂತ ಸಂಕಲ್ಪವನ್ನು ಇಟ್ಟಿದ್ದೇನೆ. ಕೇಡಾಗಿರ್ತಕ್ಕಂಥ ಸಂಕಲ್ಪ ಅಲ್ಲ, ಹೊಸ ಸಂಕಲ್ಪ ನಾನು ನಿಮಗಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದಂಥ ದೇವರಾಗಿದ್ದಾನೆ. ಆತ ನರಮನುಷ್ಯನಾಗಿ ಈ ಭೂಲೋಕಕ್ಕೆ ಇಳಿದು ಬಂದ ಸಮಯದಲ್ಲಿ ಆತನು ಹಳೆಯ ಉಪದೇಶವನ್ನಲ್ಲ ಹೊಸ ಉಪದೇಶವನ್ನ ಇಳಿದು ಬಂದ ಸಮಯದಲ್ಲಿ ಆತನು ಮಾಡಿದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಹೇಳ್ತಾ ಇದ್ದಾನೆ ಏನಂತ ಹೇಳಂದ್ರೆ, ನನ್ನ ಮಕ್ಕಳು ಹೊಸ ಭಾಷೆಗಳಿಂದ ಮಾತಾಡುವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತನು ನುಡಿತಾ ಇದ್ದಾನೆ ಏನಂತ ಹೇಳಂದ್ರೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಕ್ಕೆ ನೀನು ಸಾಧ್ಯವೇ ಇಲ್ಲ ಎಂಬುದಾಗಿ, ಆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಲೇಬೇಕೆಂಬುದಾಗಿ ಹೇಳಿರ್ತಕ್ಕಂಥದ್ದು ಯೇಸು ಕ್ರಿಸ್ತನ ಬೋಧನೆ. ಪ್ರೇರೆ, ಆತನು ಹೇಳ್ತಾ ಇದ್ದಾನೆ, ನೀವು ಪರಲೋಕದ ಮಕ್ಕಳಾಗಿ ಹೊಸಬರಾಗಿ ನೂತನ ಸ್ವಭಾವವನ್ನು ಹೊಂದಿಕೊಂಡು ನೀವು ನಡೆಯುವವರಾಗಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಹೊಸಬರಾಗಿ ಯಾಕೆ ನಡೆದುಕೊಳ್ಬೇಕಂತಂದ್ರೆ, ಹೊಸ ಯೆರೂಸಲೇಮ್ ನಮಗೋಸ್ಕರವಾಗಿ ಅದೇನಾಗ್ಲಿಕ್ಕಿದೆ, ಬರಲಿಕ್ಕಿದೆ. ಆ ಪಟ್ಟಣವನ್ನ ಎದುರು ನೋಡುವಂತ ಮಕ್ಕಳು ನಾವಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಹೊಸತನ ಎನ್ನುವಂಥದ್ದು ನಮಗೆ ಬೇಕಾಗಿದೆ. ಪ್ರಿಯರೇ, ಯಾಕೆ ಈ ಸಂಗತಿಗಳನ್ನ ಪರಿಶುದ್ಧಾತ್ಮ ದೇವರು ನಮಗೆ ಇವತ್ತಿನ ದಿವಸ ತಿಳಿಯಪಡಿಸ್ತಾ ಇದ್ದಾನಂದ್ರೆ, ಅನೇಕರು ಈ ಲೋಕದ ಮಾಲಿನ್ಯ ಜಾಡ್ಯದಲ್ಲಿ ಸಿಲುಕಿಕೊಂಡವರಾಗಿ ಹಳೆಯ ಸಂಗತಿಗಳ ಕಡೆಗೆ ಹೋಗುವಂತವರಾಗಿ ಹೊಸ ಸೃಷ್ಟಿಯನ್ನ
ಬೇಕು ಎಂಬುದಾಗಿ ಇಷ್ಟಪಡದೆ ಹಳೆಯದರಲ್ಲೇ ಹೆಚ್ಚು ಕಾಲ ಕಳೆಯುವಂತವರಾಗಿರ್ತಾರೆ. ಅದಕ್ಕಾಗಿ ದೇವರು ಇವತ್ತಿನ ದಿವಸ ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ನಿಮ್ಮಲ್ಲಿ ಹೊಸತನ ಬೇಕು, ಹೊಸವರಾಗಿ ನೀವು ನಡೆದುಕೊಳ್ಳಬೇಕು, ಹೊಸ ಜೀವಿತ ನಿಮ್ಮದು ಆಗಬೇಕು. ಶಾರೀರಿಕವಾಗಿರ್ತಕ್ಕಂಥ ಕಾರ್ಯಗಳು ಯಾವಿದಾವೋ, ಲೋಕದ ಕಾರ್ಯಗಳು ಯಾವಿದಾವೋ, ನಮ್ಮನ್ನ ದೇವರಿಂದ ದೂರ ಮಾಡುವಂತ ಕಾರ್ಯಗಳು ಯಾವುದಿದಾವೋ ಅದೆಲ್ಲವೂ ನಮ್ಮಿಂದ ಏನಾಗಿರ್ಬೇಕು, ತೊಲಗಿಸಲ್ಪಡಬೇಕೆಂಬುದಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಮೊದಲನೇದಾಗಿ ಈ ಸಮಯದಲ್ಲಿ ನಾವು ನೋಡೋಣ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀನು ಇವತ್ತಿನ ದಿವಸ ನೆನೆಸ್ತಾ ಇದೆಯೇನೋ ನಿನ್ನ ಜೀವಿತದಲ್ಲಿ ನನ್ನಲ್ಲಿ ಯಾವೊಂದು ಹೊಸದಾದಂಥ ಕಾರ್ಯ ನಡೀತಾ ಇಲ್ಲ ಎಂಬುದಾಗಿ ದೇವ್ರ ಭಾಷೆ ಕೊಡ್ತಾ ಇದ್ದಾನೆ. ನಾನು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡುವವನಿದ್ದೇನೆ ಎಂಬುದಾಗಿ. 43ನೇ ಅಧ್ಯಾಯ ಏಷಯನ ಪ್ರವಾದನೆ ಗ್ರಂಥ 19ನೇ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. ಏಷಯ 43:19 ಕ್ವಿಕ್ಕಾಗಿ ತೆಗೆದಂಥವ್ರು ಬೇಗ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನ ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನನ್ನು ಉಂಟು ಮಾಡಿದಂತ ದೇವರು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ ಕಾರ್ಯ ಅಂತ್ರಿ? ಹೊಸ ಕಾರ್ಯ. ಹಳೆಯದನ್ನ ಮರೆತು ಬಿಡ್ರಿ. ಪುರಾತನ ಕಾರ್ಯಗಳನ್ನ ನೀವು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಎಲ್ಲವುಗಳನ್ನ ಮರೆಯಿರಿ. ನಾನು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡ್ತೇನೆ. ಅಲ್ಲಲ್ಲಿಯ ಅನೇಕರು ಹಳೆಯದ್ರ ಕಡೆಗೆ ಹೋಗ್ತಾ ಇರ್ತಾರೆ, ಹಳೆಯ ಜೀವಿತದ ಕಡೆಗೆ ಹೋಗ್ತಾ ಇರ್ತಾರೆ, ಬಲಹೀನವಾದಂತ ಸ್ಥಿತಿಗತಿಗಳ ಕಡೆಗೆ ಹೋಗ್ತಾ ಇರ್ತಾರೆ. ಹಂದಿ ನಾಯಿಗಳೋಪಾದಿಯಲ್ಲಿದ್ದಂತ ನಮ್ಮನ್ನ ದೇವರು ತೊಳೆದು ಮತ್ತೇನ್ ಮಾಡಿದಾರ್ರಿ? ಸಂಪೂರ್ಣವಾಗಿ ತನ್ನ ಮಕ್ಕಳನ್ನಾಗಿ ಮಾಡಿದ. ಮತ್ತೆ ನಾವು ಹಂದಿಯೋಪಾದಿಯಲ್ಲಿ, ನಾಯಿಯೋಪಾದಿಯಲ್ಲಿ ನಮ್ಮ ಜೀವಿತ ಇರಬಾರ್ದು. ನಮ್ಮನ್ನ ದೇವರು ತನ್ನ ರಕ್ತದಿಂದ ಆತನ ಏನ್ ಮಾಡಿದಾನೆ? ತೊಳೆದಿದ್ದಾನೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಹಳೇ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಪುರಾತನವಾದಂತ ಕಾರ್ಯಗಳನ್ನ ನೀವು ಮರೆತು ಬಿಡ್ರಿ. ನಾನು ನಿಮ್ಮ ಜೀವಿತದಲ್ಲಿ ಹೊಸದಾದ ಕಾರ್ಯವನ್ನ ಮಾಡುತ್ತೇನೆ. ಆ ಹೊಸದಾದ ಕಾರ್ಯ ಎಂತಹ ಕಾರ್ಯ ಅಂತಂದ್ರೆ, ಅಡವಿಯಲ್ಲಿ ಏನಂತ ಹೇಳ್ತದೆ ವಾಕ್ಯ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವಂತ ದೇವರಾಗಿದ್ದೇನೆ. ನಾನು ನಿಮ್ಮ ಜೀವಿತದಲ್ಲಿ ಹೊಸದಾದಂತ ಕಾರ್ಯವನ್ನ ಮಾಡ್ತೇನೆ. ಹಲ್ಲೆಲೂಯಾ. ಹೊಸದಾದಂತ ಕಾರ್ಯಕ್ಕಾಗಿ ನಾವು ಯೇಸುವನ್ನ ಎದುರು ನೋಡುವವರಾಗ್ಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹೊಸದಾದಂತ ಕಾರ್ಯವನ್ನ ಮಾತ್ರ ದೇವರು ಮಾಡುವಂತದ್ದಲ್ಲ, ಹೊಸ ಸಂಗತಿಗಳು. ಒಂದ್ಸಾರಿ ನೀವು ಓದ್ತೀರ, ಅದೇ 42ನೇ ಅಧ್ಯಾಯ 9ನೇ ವಚನ ಓದ್ರಿ. ಈಗೋ ಮೊದಲನೆಯ ಸಂಗತಿಗಳು ನೆರವೇರಿವೆ, ಹೊಸ ಸಂಗತಿಗಳನ್ನ ಪ್ರಕಟಿಸುತ್ತೇನೆ, ಅವು ತಲೆದೋರುವುದಕ್ಕೆ ಮುಂಚೆ ಅವುಗಳನ್ನ ನಿಮಗೆ ತಿಳಿಯಪಡಿಸುತ್ತೇನೆ. ಹೊಸ ಕಾರ್ಯಗಳನ್ನ, ಹೊಸ ಸಂಗತಿಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವೇನ್ ಮಾಡ್ಬೇಕ್ರಿ? ಹೊಸಬರಾದಂತ ಸ್ಥಿತಿಯಲ್ಲಿ ದೇವರನ್ನ ಎದುರು ನೋಡುವಂತವರು ಆಗಬೇಕು. ಹಳೆಯತನ ನಮ್ಮಲ್ಲಿ ತೊಲಗಿಸಲ್ಪಡಬೇಕು, ಹೊಸತನ ನಮ್ಮಲ್ಲಿ ಬರಬೇಕು. ನಾವು ದೇವರನ್ನು ನಂಬಿದಂತ ಪ್ರಥಮ ದಿನದಲ್ಲಿ ಯಾವ ರೀತಿಯಾಗಿ ಹುಟ್ಟು ಮಕ್ಕಳೋಪಾದಿಯಲ್ಲಿ ನವಜಾತ ಶಿಶುಗಳೋಪಾದಿಯಲ್ಲಿ ನಾವು ಭಕ್ತಿಯ ಕಡೆಗೆ ಬೆಳೀತಾ ಇದ್ದೀವೋ, ಯಾವ ರೀತಿಯಾಗಿ ಕಲ್ಮಶವಿಲ್ಲದ ಹಾಲನ್ನ ಕುಡಿಯೋದೋಪಾದಿಯಲ್ಲಿ ನಾವು ಜೀವಿಸ್ತಾ ಇದ್ದೀವೋ, ಈಗ ನಾವು ಭಕ್ತಿಯಲ್ಲಿ ಯೌವನಸ್ಥರಾಗಬೇಕು. ಯಾವುದರಲ್ಲಿ ರೀ? ಭಕ್ತಿಯಲ್ಲಿ ಯೌವನಸ್ಥರಾಗಬೇಕು. ಪೌಲನು ಹೇಳ್ತಾ ಇದ್ದಾನೆ, ಇನ್ನು ನೀವು ಹಾಲು ಕುಡಿಯುವವರೆಲ್ಲ ನೀವು ಗಟ್ಟಿಯಾದ ಆಹಾರವನ್ನು ತಿನ್ನುವುದಕ್ಕೆ ಸಿದ್ಧರಾಗಬೇಕು. ನಿಮಗೆ ಹಳೆಯ ಸಂಗತಿಗಳನ್ನು ಪುನಃ ಪುನಃ ಬೋಧಿಸುವಂಥದ್ದಲ್ಲ, ನೀವು ಹೊಸತನದ ಕಡೆಗೆ ನೀವು ಬರುವಂಥವರು ಆಗಬೇಕು. ಹೊಸ ಉಪದೇಶ ಏನಾಗಿದೆ ಆ ಹೊಸ ಉಪದೇಶವನ್ನು ನೀವು ಆಲಿಸುವಂಥವ್ರು ಆಗಬೇಕು, ಅದರ ಪ್ರಕಾರವಾಗಿ ನಡೆಯುವಂಥವ್ರು ಆಗಬೇಕೆಂಬುದಾಗಿ ಪೌಲನ್ ಏನ್ ಮಾಡ್ತಾ ಇದ್ದಾನ್ರಿ? ಸಭೆಗೆ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಹೊಸ ಸಂಗತಿಗಳನ್ನ ದೇವರು ಪ್ರಕಟಿಸಲಿಕ್ಕೆ ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಇವತ್ತಿನ ದಿವಸ ದೇವರು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಆ ಹೊಸ ಕಾರ್ಯ ನಮ್ಮ ಕುಟುಂಬದ ಪರವಾಗಿ ಆಗಿರ್ಬೋದು, ನಾವು ಮಾಡುವಂತ ಬಿಸ್ನೆಸ್ ಪರವಾಗಿ ಆಗಿರ್ಬೋದು, ನಾವು ನಡೆಯುವಂತ ಆತ್ಮಿಕ ಭಕ್ತಿಯ ಪರವಾಗಿ ಆಗಿರ್ಬೋದು, ದೇವರು ಖಂಡಿತವಾಗಿ ಜರುಗಿಸ್ತಾನೆ. ನಾವು ಅದನ್ನ ಏನ್ ಮಾಡೋಣ? ಎದುರು ನೋಡೋಣ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ ಹೊಸ ಒಂದು ಸಂಗತಿಗಳು. ಯಾವ ಸಂಗತಿಗಳಂತ್ರಿ? ಹೊಸ ಸಂಗತಿಗಳನ್ನು ನಾನು ಪ್ರಕಟಿಸುತ್ತೇನೆ, ಅವುಗಳನ್ನ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸುತ್ತೇನೆ, ಮುಂಚೆಯೇ ತಿಳಿಸುತ್ತೇನೆ ಎನ್ನುವಂಥದ್ದು ದೇವರ ವಾಗ್ದಾನ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತು ನೀನು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ, ಆ ಹೊಸತನದಲ್ಲಿ ನಾವು ಇರಬೇಕು, ಹಳೆಯತನದಲ್ಲಿ ನಾವು ಎಷ್ಟು ಮಾತ್ರಕ್ಕೂ ಇರಬಾರ್ದು. ಇನ್ನೊಂದು ನೋಡ್ರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 4ನೇ ವಚನ ಓದ್ತೀರಿ ಯಾರಾದ್ರು?
ಯೆರೆಮೀಯ 18 ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು ಎಂಬುದಾಗಿ. ಹಲ್ಲೆಲೂಯ. ಯಾವ ಪಾತ್ರೆ ಅಂದ್ರೆ ಹೊಸ ಪಾತ್ರೆ. ಯಾರ ಕೈಯಲ್ಲಿರ್ತಕ್ಕಂಥ ಜೇಡಿ ಮಣ್ಣದು? ಕುಂಬಾರನ ಕೈಯಲ್ಲಿರುವಂಥ ಜೇಡಿ ಮಣ್ಣು. ಆ ಪರಮ ಕುಂಬಾರನ ಯಾರಾಗಿದ್ದಾನೆ? ನಾನು ನಿನ್ನ ಆರಾಧನೆ ಮಾಡುವಂಥ ದೇವರಾಗಿದ್ದಾನೆ. ನಿನ್ನ ಜೀವಿತ ಕೆಲವೊಂದು ಸಾರಿ ತಪ್ಪಿ ಹೋದಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ, ಪಾಪದ ಕಡೆಗೆ, ಶಾಪದ ಕಡೆಗೆ, ಬಲಹೀನತೆಯ ಕಡೆಗೆ, ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗುವಂಥ ಸ್ಥಿತಿಯ ಕಡೆಗೆ ಇರಬೇಕಾದ್ರೆ ಆ ದೇವರು ನೋಡ್ತಾ ಇದ್ದಾನೆ. ಆ ಒಂದು ಪಾತ್ರೆ, ಅಯ್ಯೋ ನಾನು ಈ ಪಾತ್ರೆಯನ್ನು ಎಷ್ಟು ಚಂದ ಮಾಡ್ಬೇಕಂತೇಳಿ ಅಂದುಕೊಂಡಿದ್ರೆ, ಆದ್ರೆ ಆ ಪಾತ್ರೆ ಏನಾಯ್ತಂತೆ? ಕೆಟ್ಟು ಹೋಗ್ಬಿಡುತ್ತೆ. ಏನಾಯ್ತಂತೆ? ಕೆಟ್ಟು ಹೋಗ್ಬಿಡ್ತು. ಆದ್ರೆ ಆ ಕುಂಬಾರನ ಏನ್ ಮಾಡ್ಲಿಲ್ಲ, ಅದನ್ನ ತೆಗೆದು ಸೈಡ್ಗೆ ಬಿಸಾಡ್ಲಿಲ್ಲ. ಏನ್ ಮಾಡಿದಂತ ಆ ಕುಂಬಾರ ಆ ಪಾತ್ರೆಯನ್ನ ಪುನಃ ಏನ್ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದೀರಿ, ವಾಕ್ಯ ಹೇಳ್ತಾ ಇದ್ರಿ. ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನ ಹೊಸ ಪಾತ್ರೆಯನ್ನಾಗಿ ಮಾಡಿದನು ಅಂತ. ಹಲ್ಲೆಲೂಯಾ. ಅದಕ್ಕಾಗಿ ನಿನ್ನ ಜೀವಿತವನ್ನ ಕಟ್ಟುವಂತ ಪರಮ ಕುಂಬಾರನ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿನ್ನನ್ನ ಹೊಸ ಪಾತ್ರೆಯನ್ನಾಗಿ ಸೃಷ್ಟಿ ಮಾಡ್ತಾನೆ. ನಾನು ನಿನ್ನ ಅಂದ್ಕೊಳ್ತಾ ಇರ್ಬೋದು, ಭಕ್ತಿಯ ಜೀವಿತದಲ್ಲಿ ಮುಂದೆ ಹೋಗುವಂತ ಸಮಯದಲ್ಲಿ ಕೆಲವೊಂದುಗಳು ಏಳು ಬೀಳುಗಳು ಬರುವಂತ ಸಮಯದಲ್ಲಿ, ಇರುಕು ಮಾರ್ಗದಲ್ಲಿ ನಾವು ಹೋಗುವಾಗ, ಕಷ್ಟಗಳು ಬರುವಂತ ಸಮಯದಲ್ಲಿ, ಶೋಧನೆಗಳು ಬರುವಂತ ಸಮಯದಲ್ಲಿ, ನಷ್ಟವಾದಂತ ಸಮಯದಲ್ಲಿ, ಭಯಂಕರವಾದಂತ ಸ್ಥಿತಿಗತಿಗಳ ಕಡೆಗೆ ಹೋದಂತ ಸಮಯದಲ್ಲಿ ಕೆಲವೊಬ್ರು ನಾವೇನ್ ಮಾಡ್ಬಿಡ್ತೀವಿ, ಅಯ್ಯೋ ನಾನು ಎಷ್ಟು ಭಕ್ತಿ ಮಾಡಿದ್ರು ಕೂಡ ವ್ಯರ್ಥವಾಗ್ತಾ ಇದೆಯೇನೋ, ನಾನು ಎಷ್ಟು ದೇವರನ್ನ ನಂಬಿ ನಡೆದುಕೊಂಡು ಪ್ರಾರ್ಥನೆ ಮಾಡಿದ್ರು ಕೂಡ ನನ್ನ ಜೀವಿತದಲ್ಲಿ ನಾನು ಒಂದು ಬಲವಾದಂತ ಆಶೀರ್ವಾದವನ್ನು ಹೊಂದಿಕೊಳ್ಳಲಾದಂತ ಸ್ಥಿತಿಯ ಕಡೆಗೆ ನಾನು ಹೋಗ್ತಾ ಇದ್ದೀನೇನೋ ಅನ್ನುವಂಥ ಸ್ಥಿತಿಗೆ ಸೈತಾನನ ಏನ್ ತೆಗೆದುಕೊಂಡು ಬರ್ತಾನೆ? ಅನುಮಾನಗಳನ್ನು ತೆಗೆದುಕೊಂಡು ಬರ್ತಾನೆ. ಏನ್ ತೆಗೆದುಕೊಂಡು ಬರ್ತಾನ್ರಿ? ಅನುಮಾನಗಳನ್ನು ತೆಗೆದುಕೊಂಡು ಬರ್ತಾನೆ. ಯಾಕೆ ನನ್ನ ಕೆಲಸ ಪರಿಪೂರ್ಣವಾಗಿ ಯಶಸ್ವಿ ಆಗ್ತಾ ಇಲ್ಲ? ನಾನು ಓದಲ್ಲೆಲ್ಲ ನನಗೆ ಶುಭ ಆಗಬೇಕಾಗಿತ್ತು, ದೇವರ ಕೃಪೆ ನನ್ನನ್ನು ಹಿಂಬಾಲಿಸಿ ನಡಿಬೇಕಾಗಿತ್ತು. ಆದ್ರೆ ಎಲ್ಲಾ ಕೆಲಸಗಳಲ್ಲಿ ನಾನು ಏನಾಗ್ತಾ ಇದ್ದೇನೆ? ಸೋಲನ್ನೇ ಕಾಣ್ತಾ ಇದ್ದೇನೆ, ಬಲಹೀನನಾಗ್ತಾ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಾಗ ನಾವೇನಾಗ್ತೀವಿ? ಭಕ್ತಿ ವಿಷಯದಲ್ಲಿ ಬಿದ್ದು ಹೋದಂತರ ಆಗ್ಬಿಡ್ತೀವಿ. ದೇವರಿಗೆ ಕೊಡುವಂಥ ಸಮಯವನ್ನು ನಾವೇನ್ ಮಾಡ್ಬಿಡ್ತೀವಿ? ಸಂಪೂರ್ಣವಾಗಿ ಇಲ್ಬಿಡಪ್ಪ, ಏನ್ ಮಾಡಿದ್ರೆ ಏನೈತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ ಮಾಡ್ತೀವಿ? ಏನಂತೀರ ಅದಕ್ಕೆ? ಅಡ್ಜಸ್ಟ್ಮೆಂಟ್ ಭಕ್ತಿ. ಹಲ್ಲೆಲೂಯಾ. ಈ ಕಡೆ ಲೋಕನೂ ಬೇಕು, ಈ ಕಡೆ ಪರಲೋಕನೂ ಬೇಕು. ಹಲ್ಲೆಲೂಯಾ. ಈ ಕಡೆ ದೇವರು ಬೇಕು, ಈ ಕಡೆ ಸೈತಾನನು ಬೇಕು, ಈ ಕಡೆ ಲೋಕದ ಕಾರ್ಯಗಳು ಬೇಕು, ಈ ಕಡೆ ದೇವರ ಕಾರ್ಯಗಳು ಕೂಡ ಬೇಕಂತೇಳಿ ಆ ರೀತಿಯಾಗಿರುವಾಗ ಭಕ್ತಿಯ ಜೀವಿತದಲ್ಲಿ ಕೆಳಮಟ್ಟದ ಕಡೆಗೆ ಹೋದಾಗಲೂ ಕೂಡ ಪುನಃ ದೇವರು ನಿನ್ನನ್ನು ಏನ್ ಮಾಡ್ತಾನಂತೆ? ಅಂದದ ಪಾತ್ರೆಯಾಗಿ ರೂಪಿಸ್ತಾನೆ, ತನಗೆ ಸರಿತೋಚಿದ ಪಾತ್ರೆಯಾಗಿ ರೂಪಿಸ್ತಾನೆ. ಯಾಕಂದ್ರೆ ನೀನೇನಾಗಿದ್ಯಾ? ಆತನ ಕೈಯಲ್ಲಿ ಇರುವಂತ ಮಗನು ನೀನಾಗಿದೆ. ಅದ್ರ ಸಲ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಗೋ ನನ್ನ ಅಂಗೈಗಳಲ್ಲಿ ನಾನು ನಿನ್ನನ್ನ ಚಿತ್ರಿಸಿದ್ದೇನೆ, ನನ್ನ ಕೈಗಳಲ್ಲಿ ನೀವು ಇದ್ದೀರಿ. ನನ್ನ ಮಕ್ಕಳೇ, ಒಂದು ವೇಳೆ ನೀವು ಕೆಲವೊಂದು ವಿಷಯಗಳಲ್ಲಿ ತಪ್ಪಿ ಹೋದಂತ ಸಮಯದಲ್ಲಿ ಪುನಃ ನಾನು ನಿಮ್ಮನ್ನ ದೂರ ತಳ್ಳದೆ ಸರಿತೋಚಿದ ಪಾತ್ರೆಯನ್ನಾಗಿ ನಾನು ನಿಮಗೆ ಏನ್ ಮಾಡ್ತೀನಿ? ರೂಪ ಕೊಡ್ತೀನಿ ಎಂಬುದಾಗಿ. ಕೆಲವೊಬ್ರು ಆಲೋಚನೆಯಲ್ಲಿ ತಪ್ಪಿ ಹೋಗ್ತಾರೆ, ಕೆಲವೊಬ್ರು ನಡವಳಿಕೆಯಲ್ಲಿ ತಪ್ಪಿ ಹೋಗ್ತಾರೆ, ಕೆಲವೊಬ್ರು ನಂಬಿಕೆಯಲ್ಲಿ ತಪ್ಪಿ ಹೋಗ್ತಾರೆ, ಕೆಲವೊಬ್ರು ವಿಶ್ವಾಸದಲ್ಲಿ ತಪ್ಪಿ ಹೋಗ್ತಾರೆ, ಕೆಲವೊಬ್ರು ದೇವರ ಆಜ್ಞೆಗಳಲ್ಲಿ ತಪ್ಪಿ ಹೋಗ್ತಾರೆ, ಕೆಲವೊಬ್ರು ಭಯಂಕರವಾದಂಥ ಸ್ಥಿತಿಯ ಕಡೆಗೆ, ಪಾಪದ ಕಡೆಗೆ ಹೋಗಿ ತಪ್ಪಿ ಹೋದಂಥ ಸ್ಥಿತಿಯ ಕಡೆಗೆ ಅವರು ಜಾರಿ ಹೋದಾಗ ದೇವರು ಪುನಃ ಆತನ ಬಳಿಗೆ ಅವರು ಬರುವುದೇ ಆದರೆ ಆತನ ಕೈಯಲ್ಲಿರ್ತಕ್ಕಂಥ ಅವ್ರನ್ನ ಪುನಃ ಆತನ ಏನ್ ಮಾಡ್ತಾನಂತ್ರಿ? ಹೊಸದಾದಂಥ ಪಾತ್ರೆಗಳನ್ನಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರೆ, ಇವತ್ತಿನ ದಿವಸ ಹೊಸತನವನ್ನ ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಸದಾದಂಥ ಪಾತ್ರೆಯಾಗಿ, ಆ ಪಾತ್ರೆಯಾಗಿ ದೇವರು ಅಂದ್ರೆ ಆ ಕುಂಬಾರನು ಮಾಡಿದ ರೀತಿಯಲ್ಲಿ ದೇವರು ನಮ್ಮನ್ನು ಕೂಡ ಏನ್ ಮಾಡ್ತಾನಂತೆ? ಹೊಸ ಪಾತ್ರೆಯನ್ನಾಗಿ, ಅಂದದ ಪಾತ್ರೆಯನ್ನಾಗಿ, ಚಂದದ ಪಾತ್ರೆಯನ್ನಾಗಿ ರೂಪಿಸ್ಲಿಕ್ಕಿದ್ದಾನೆ. ಎಜೆಕಿಯೇಲನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ ಹೊಸ ಮನಸ್ಸಂತೆ. ಏನಂತ ಹೇಳ್ತದೆ ವಾಕ್ಯ? ನಾನು ನಿಮಗೆ ಹೊಸ ಮನಸ್ಸು ಕೊಟ್ಟು, ಹೊಸ ಮನಸ್ಸನ್ನ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಹೊಸ ಸ್ವಭಾವ, ಹೊಸ ಮನಸ್ಸನ್ನ ಕೊಟ್ಟು ಏನ್ ಮಾಡ್ತಾರಂತೆ ದೇವರು? ನೂತನವಾಗಿರ್ತಕ್ಕಂಥ ಸ್ವಭಾವ. ಯಾವ ಸ್ವಭಾವ ರೀ?
ನೂತನವಾಗಿರ್ತಕ್ಕಂಥ ಸ್ವಭಾವ. ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಆ ಒಂದು ನೂತನವಾಗಿರ್ತಕ್ಕಂಥ ಸ್ವಭಾವವನ್ನ, ಹೊಸದಾಗಿರ್ತಕ್ಕಂಥ ಮನಸ್ಸನ್ನ ದೇವರು ತಾನೇ ನಮಗೆ ಕೊಡ್ಬೇಕಂತ ಹೇಳಿ ಇಷ್ಟಪಟ್ಟಿದ್ದನ್ನು ಪ್ರಿಯರೇ. ಇವೆಲ್ಲವೂ ಕೂಡ ವಾಗ್ದಾನಗಳಾಗಿ ನಮ್ಮ ಜೀವಿತದಲ್ಲಿ ನೆರವೇರುವಂತವುಗಳಾಗಿದ್ದಾವೆ ಪ್ರಿಯರೇ. ಕೆಲವೊಂದು ನೆರವೇರಿದಂಥವುಗಳು ಕೂಡ ಆಗಿದ್ದಾವೆ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಹೊಸ ಮನಸ್ಸನ್ನು ದೇವರು ಕೊಡಲು ಇಷ್ಟಪಟ್ಟಿದ್ದಾನೆ. ಹಳೆಯ ಮನಸ್ಸು ಕೇವಲ ಲೋಕದ ವಿಷಯವಾಗಿ ಚಿಂತೆ ಮಾಡುವಂಥದ್ದಾಗಿದೆ. ಹಳೆಯ ಮನಸ್ಸು ಕೇವಲ ಲೋಕದ ವಿಷಯಗಳಿಗೋಸ್ಕರವಾಗಿ ತವಕ ಪಡುವಂಥದ್ದಾಗಿದ್ರೆ, ಹೊಸ ಮನಸ್ಸು ಯಾವಾಗಲೂ ಕೂಡ ಯಾರ ಕುರಿತಾಗಿರಿ? ದೇವರ ಕುರಿತಾಗಿ, ದೇವರ ಕಾರ್ಯಗಳ ಕುರಿತಾಗಿ, ನಮ್ಮ ಆತ್ಮ ಜೀವಿತವನ್ನ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕೆನ್ನುವಂಥದ್ರ ಕುರಿತಾಗಿಯೇ ಚಿಂತಿಸುವಂಥದ್ದಾಗಿದೆ ಪ್ರೇರೆ. ಯಾವುದ್ರಿ? ಹೊಸ ಮನಸ್ಸು, ನೂತನ ಒಂದು ಸ್ವಭಾವ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿವಸ ದೇವರು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು, ಹೊಸ ಸಂಗತಿಗಳನ್ನು ಮಾಡುವಂಥದ್ದು ಮಾತ್ರವಲ್ಲ, ನಿನ್ನನ್ನು ಹೊಸ ಪಾತ್ರೆಯನ್ನಾಗಿ ರೂಪಿಸುವಂಥದ್ದು ಮಾತ್ರವಲ್ಲ, ನಿನಗೆ ಹೊಸ ಮನಸ್ಸನ್ನು ಕೊಡ್ತೇನೆ ಎಂಬುದಾಗಿ ಆತನ ಏನು ಮಾಡ್ತಾ ಇದ್ದಾನೆ? ಭಾಷೆ ಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಜಕರ್ಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 15ನೇ ವಚನ ನೀವು ಓದುವಂಥ ಸಮಯದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಇನ್ನು ಯಾವ ಹೊಸದನ್ನ ದೇವರು ಕೊಡ್ತಾನೆ ತನ್ನ ಮಕ್ಕಳಿಗೆ? ಓದ್ರಿ, ಜಕರ್ಯ 8:15. ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಲಿ ಹೊಡೆದು ದೇವರನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಏನಂತ ಹೇಳಿರಿ? ಯೆರೂಸಲೇಮಿಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ, ಹೆದರಬೇಡಿರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ. ದೇವರು ನಮ್ಗೆ ಏನ್ ಮಾಡಿದಾನಂತೆ? ಹೊಸ ಸಂಕಲ್ಪವನ್ನು ಇಟ್ಟಿದ್ದಾನೆ. ತನ್ನ ಹೊಸ ಆಲೋಚನೆಗಳಿಂದ ಹೊಸ ಕಾರ್ಯಗಳನ್ನು, ಹೊಸ ಸಂಗತಿಗಳನ್ನು ಮಾಡುವಂಥದ್ದಲ್ಲದೆ ಆತನು ನಮಗೆ ಕೇಡಾದ ಸಂಕಲ್ಪ ಅಲ್ಲ. ಎಂಥ ಸಂಕಲ್ಪ ಅಂತೆ? ಮೇಲು ಮಾಡಬೇಕಂತೇಳಿ ಏನ್ ಮಾಡ್ತಾನಂತೆ ದೇವರು? ಮೇಲನ್ನ ಮಾಡ್ತಾನೆ. ದೇವ್ರು ಏನ್ ಮಾಡ್ತಾನ್ರಿ? ಮೇಲನ್ನ ಮಾಡ್ತಾನೆ, ಒಳ್ಳೆಯದನ್ನ ಮಾಡ್ತಾನೆ. ಆತನ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಆತನು ಹೊಸ ಸಂಕಲ್ಪ ಮಾಡಬೇಕಂತೇಳಿ ಆತನು ಏನ್ ಮಾಡಿದಾನಂತರಿ? ಇಷ್ಟಪಟ್ಟಿದ್ದಾನೆ ಪ್ರೇರ. ಅದಕ್ಕಾಗಿ ದೇವ್ರು ಹೇಳ್ತಾ ಇದ್ದಾನೆ, ನೀವು ಹೆದರಬೇಡ್ರಿ, ನೀವು ಭಯಪಡಬೇಡ್ರಿ, ಇದು ನಾನು ಹೇಳಿದಂತ ಮಾತು, ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ ಸಂಪೂರ್ಣವಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ತಿಳಿಸ್ತಾ ಇದ್ದಾನೆ ಪ್ರೇರ. ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳಿದುಕೊಳ್ತಾ ಇದ್ದೇವೆ, ಆತನು ನಿನ್ನ ಜೀವಿತದಲ್ಲಿ ಒಂದು ಹೊಸದಾದಂಥ ಸಂಕಲ್ಪವನ್ನು ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ನಾವು ಸಂಕಲ್ಪ ಮಾಡ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಹೆಂಗಿರುತ್ತೆ ನಮ್ಮ ಸಂಕಲ್ಪಗಳು? ಇತರರಿಗೆ ಕೇಡು ಮಾಡುವಂಥ ರೀತಿಯಲ್ಲಿ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ರೀತಿಯಾಗಿ ನಮ್ಮ ಸಂಕಲ್ಪಗಳು ಇದ್ದಿದ್ದೇ ಆದರೆ ಖಂಡಿತವಾಗಿ ನಾವು ಇನ್ನೂ ಕೂಡ ದೇವರ ಮಕ್ಕಳು ಅಲ್ಲ. ನಾವು ಲೋಕ ರೀತಿಯಾಗಿ ಏನಾಗಿದ್ದೇವೆ ರೀ? ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವೋ ನಾವು ಆಗಲೇ ಏನಾಗಿದ್ದೇವೆ? ಸತ್ತವರಾಗಿದ್ದೇವೆ. ಹಲ್ಲೆಲೂಯಾ. ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಂಡು ನಾವು ಪುನಃ ಎದ್ದು ಬಂದವರಾಗಿದ್ದೇವೋ ಅವಾಗ ನಾವು ಪುನರ್ಜನ್ಮ ಹೊಂದಿದವರಾಗಿದ್ದೇವೆ. ಇನ್ನೂ ಜೀವಿಸುವವರು ನಾವಲ್ಲ, ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಕೊಲೊಸ್ಸೆ 3:1ನೇ ವಚನದಲ್ಲಿ ನಾವು ನೋಡುವಾಗ, ನೀವು ಓದ್ರಿ ಒಂದ್ಸಾರಿ 3:1 ಕೊಲೊಸ್ಸೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದ್ರೆ ನೀವು ಏನಂತ ಹೇಳ್ತದೆ ವಾಕ್ಯ? ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಮರೆಯಾಗಿ ದೇವರಲ್ಲಿ ಮರೆಯಾಗಿ ಇಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಎಂಬುದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸಿರಿ. ಜಾರತ್ವ, ಗಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನ ವಿಸರ್ಜಿಸಿ ಬಿಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಮ್ಮ ಸಂಕಲ್ಪ, ದೇವರ ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮ ಸಂಕಲ್ಪ ಸಭೆಯವರ ಸಂಗಡಿಗೂ, ನೆರೆಯವರ ಸಂಗಡಿಗೂ, ನಮ್ಮ ಕುಟುಂಬದವರ ಸಂಗಡಿಗೂ ಹೆಂಗಿರ್ಬೇಕಂತೆ? ಮೇಲಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಮೇಲೆ ಯಾರು ಕೇಡು ಮಾಡಿದ್ರು ಕೂಡ ನೀನು ಅವರಿಗೆ ಯಾವ ವಿಷಯದಲ್ಲಿಯೂ ಕೂಡ ಕೇಡು ಮಾಡುವಂಥ ವ್ಯಕ್ತಿಯಾಗಿ ಇರಬಾರ್ದು. ಅವರು ನಿಮ್ಮ ಮೇಲೆ ತಿಳಿಲಾರದೆ ಏನಾದರೂ ಸಂಗತಿಗಳನ್ನು ಹೇಳಿದ್ರು ಕೂಡ ನೀವು ಪುನಃ ಅವರ ಮೇಲೆ ದ್ವೇಷ ಮತ್ತು ಕಕ್ಷೆ ಮತ್ತು ಅಸೂಯೆ ಮತ್ತು ಕೆಟ್ಟ ಆಲೋಚನೆ ಉಳ್ಳವರಾಗಿ ನೀವಿದ್ರೆ
ಖಂಡಿತವಾಗಿ ಇನ್ನು ನೀವು ದೇವರ ಮಕ್ಕಳು ಅಲ್ಲ ಅಂತೇಳಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ, ಲೇಖನೆ ಪಡಿಸ್ತಾ ಇದೆ, ಪ್ರಬೋಧಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹೊಸ ಸಂಕಲ್ಪವನ್ನು ದೇವರು ಮೇಲಾಗುವುದಕ್ಕಾಗಿ ಹೊಸ ಸಂಕಲ್ಪವನ್ನು ದೇವರು ಇಟ್ಟಿರುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಇನ್ನೊಂದು ದೇವರು ಕೊಡುವಂಥ ಒಂದು ವಾಗ್ದಾನ ಯಾವುದಂತಂದರೆ, ಮಾರ್ಕನ ಬರೆದ ಸುವಾರ್ತೆ 16ನೇ 17ನೇ ವಚನ ಓದ್ತೀರಾ? ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ ಏನಂತೇಳಿ, ನನ್ನ ಮಕ್ಕಳು ಹೊಸ ಭಾಷೆಗಳಿಂದ ಏನಾಗ್ತಾರಂತೆ, ಮಾತಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಯಾವ ಭಾಷೆ ರೀ? ಓದ್ತೀರಿ ಒಂದ್ಸಾರಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು, ನನ್ನ ಹೆಸರನ್ನ ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನ್ಯ ಭಾಷೆ, ಹೊಸ ಭಾಷೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸಂಗಡ ಮಾತಾಡುವಂತ ಭಾಷೆ, ಆ ಭಾಷೆಗಳು ಯಾರು ಕೊಡ್ತಾರಂತೆ? ದೇವರು ತನ್ನ ಸಭೆಯಾಗಿರ್ತಕ್ಕಂಥ ತನ್ನ ಮಕ್ಕಳಾಗಿರ್ತಕ್ಕಂಥ ನಮಗೆ ಕೊಡ್ತಾ ಇದ್ದಾರೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್. ಏನಂತೇಳಿ ಅಂತಂದರೆ, ಆತನ ಮಕ್ಕಳಾದಂಥ ನಾವು ಹೊಸ ಭಾಷೆಯಿಂದ ಮಾತಾಡ್ತೀವಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ನೀವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3 ಮತ್ತು 7ನೇ ವಚನದಲ್ಲಿ ನಾವು ನೋಡುವಾಗ ಯೇಸಪ್ಪ ಹೇಳ್ತಾ ಇದ್ದಾನೆ, ಯಾರ ಸಂಗಡ ರೀ? ಒಬ್ಬ ವ್ಯಕ್ತಿಯ ಸಂಗಡ, ಫರಿಸಾಯನ ಸಂಗಡ ಹೇಳ್ತಾ ಇದ್ದಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣುವುದೇ ಇಲ್ಲ. ನಮ್ಮ ಒಂದು ಜೀವಿತದಲ್ಲಿ ಹೊಸದಾಗಿರ್ತಕ್ಕಂಥ ಹುಟ್ಟು ಬಹಳ ಮುಖ್ಯ. ನಾವು ಹೊಸದಾಗಿ ಹುಟ್ಟಿದಂಥವರಾಗಿದ್ದೇವೆ. ಕಾರಣ ಏನ್ರಿ? ನಾವು ಶಾರೀರಿಕವಾಗಿ ಈ ಲೋಕದಲ್ಲಿ ಜನಿಸಿ ಬಂದದ್ದಾದ ಮೇಲೆ ನಾವು ಈ ಲೋಕದಲ್ಲಿರುವಂಥ ಸಮಯದಲ್ಲಿ ನಮಗೆ ಮೋಕ್ಷ ಬೇಕಂದರೆ, ನಮಗೆ ನಿತ್ಯ ಶಾಶ್ವತವಾಗಿರ್ತಕ್ಕಂಥ ಸಮಾಧಾನದ ಸ್ಥಳ ಬೇಕಂತಂದರೆ, ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ದೇವರು ಒಂದೇ ಒಂದು ಮಾರ್ಗವನ್ನು ಮಾಡಿರುವಂಥದ್ದು. ಯಾವ ಮಾರ್ಗ ರೀ? ಹೊಸದಾಗಿ ನಾವು ಹುಟ್ಟಬೇಕು. ಏನು ಮಾಡ್ಬೇಕಂದ್ರೆ ನಾವು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಲಾರ್ದೇ ಇದ್ರೆ ದೇವರ ರಾಜ್ಯ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣಲಾರಿ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣುವುದೇ ಇಲ್ಲ ಎಂಬುದಾಗಿ ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಎಲ್ಲ ವಿಷಯಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂದೇಶ ಈಗ ತಾನೇ ಪ್ರಾರಂಭ ಆಗಲಿಕ್ಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಷ್ಟೊತ್ತು ಹೇಳಿದ್ದೇನ್ರಿ, ಒಂಥರ ಇಂಟ್ರೊಡಕ್ಷನ್ ಟೈಪಲ್ಲಿ ಇರುವಂಥ ಸಂದೇಶ. ಈಗ ಹೊಸದಾದಂಥ ಯೆರೂಸಲೇಮಿಗೆ ನಾವು ಮುಟ್ಟಬೇಕಾದ್ರೆ ಈ ಎಲ್ಲ ಅಂಶಗಳು ನಮ್ಮಲ್ಲಿ ಇರಬೇಕು. ಯಾವುದ್ಯಾವ್ದ್ರಿ ಹೇಳಿದೆ ನಾನು? ಹೊಸ ಹುಟ್ಟು ಆದಮೇಲೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ ಕಡೆಯಬೇಕು. ಒಂದು ನಿಮಿಷ. ಎಫೆಸ 4:23 ಓದ್ರಿ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಗಲಾತ್ಯ 6:15 ಓದ್ರಿ. ಇದು ಇಲ್ಲಿ ಏನು ಹೇಳ್ತಾ ಇದೆ? ನೀವು ಆಂತರ್ಯದಲ್ಲಿ ಹೊಸಬರಾಗಿರಬೇಕು. ಎಲ್ಲಿರಿ? ಆಂತರ್ಯದಲ್ಲಿ ಹೊಸಬರಾಗಿ ಇರಲಾರ್ದೇ ಇದ್ರೆ, ನೂತನ ಸ್ವಭಾವವನ್ನ ಧರಿಸಿಕೊಳ್ಳಾರ್ದೇ ಇದ್ರೆ ನೀವೇನಾಗ್ತೀರಿ? ಆ ಒಂದು ಹೊಸದಾದಂಥ ಯೆರೂಸಲೇಮಿನಲ್ಲಿ ನೀವು ಹೋಗಲಿಕ್ಕೆ ಅಸಾಧ್ಯ ಆಗುತ್ತೆ. 6:15 ಕೊನೆಯದಾಗಿ ಗಲಾತ್ಯ 6:15 ಓದ್ರಿ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಹೊಸ ಸೃಷ್ಟಿ. ಅದರ ಸಲುವಾಗಿ ನೋಡ್ರಿ 2 ಕೊರಿಂಥ 5:17 ಈ ರೀತಿಯಾಗಿ ಹೇಳುತ್ತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದವನು, ಈಗೋ ಪೂರ್ವ ಸ್ಥಿತಿ ಎಲ್ಲವೂ ಕೂಡ ಏನಾಯ್ತಂತೆ?
ಗತಿಸಿ ಹೋಯ್ತು ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಹೊಸ ಸೃಷ್ಟಿಯಾದಂಥ ನಾವು, ಹೊಸ ಜನ್ಮಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂತ ನಾವು, ಹೊಸ ಒಡಂಬಡಿಕೆ ದೇವರು ನಮ್ಮ ಸಂಗಡ ಮಾಡಿಕೊಂಡಿದ್ದಾರೆ. ಹೊಸ ಸೃಷ್ಟಿ ಆಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಂತವರಾಗಿದ್ದೇವೆ. ಹೊಸದಾದಂಥ ಪರಲೋಕ, ಹೊಸದಾದಂಥ ಭೂಮಿಯಲ್ಲಿ ಸಿದ್ಧವಾಗುವುದಕ್ಕಾಗಿ, ಅಲ್ಲಿ ಸೇರಿಸಲ್ಪಡುವುದಕ್ಕಾಗಿ ಕರೆಯಲ್ಪಟ್ಟಂತ ಜನಾಂಗದವರು ನಾವಾಗಿದ್ದೇವೆ. ಆ ಒಂದು ಹೊಸ ಜೀವಿತವನ್ನು ನಾವು ಕ್ರಿಸ್ತನಲ್ಲಿ ಹೊಸ ಗುಣಗಳು ಉಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಹೊಸ ಯೆರೂಸಲೇಮಿನ ಒಳಗಡೆ ನಾವು ಪ್ರವೇಶ ಮಾಡಬೇಕಾದ್ರೆ ಈ ಎಲ್ಲ ಸಂಗತಿಗಳು ನಮ್ಮ ಶಾರೀರಿಕವಾಗಿರ್ತಕ್ಕಂಥ ಜೀವಿತದಲ್ಲೆಲ್ಲ, ಆತ್ಮನ ಜೀವಿತದಲ್ಲಿ ಇವೆಲ್ಲವೂ ಕೂಡ ಕಾಣಿಸಿಕೊಳ್ಳಬೇಕು. ನಾವು ಈ ಲೋಕದಲ್ಲಿದ್ದೇವೆ, ಈ ಲೋಕದಲ್ಲಿ ಇರ್ತಕ್ಕಂಥ ನಾವುಗಳು ಈ ಲೋಕದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಮಾಡುತ್ತಾ ನಾವು ದೇವರನ್ನ ಮಹಿಮೆ ಪಡಿಸಬೇಕು. ದೇವರನ್ನ ಮಹಿಮೆ ಪಡಿಸಲಾರದೆ ಕೇವಲ ಲೋಕವನ್ನೇ ಮೆಚ್ಚಿಸುವಂತವ್ರು ನಾವಾಗಿದ್ರೆ ಯಾವುದಕ್ಕೂ ಕೂಡ ಪ್ರಯೋಜನ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ಹೊಸ ಹೆಸರನ್ನು ನಮಗೆ ಕೊಡ್ತಾನೆ, ಹೊಸ ಯೆರೂಸಲೇಮಿನಲ್ಲಿ ನಮ್ಮನ್ನ ಸೇರಿಸುವಂತ ದೇವರಾಗಿದ್ದಾನೆ ಪ್ರೇರೆ. ಈಗ ಒಂದ್ಸಾರಿ ಒಬ್ಬ ಪ್ರವಾದಿ ಇರ್ತಾನೆ ಪ್ರೇರೆ, ಆತನ ಹೆಸರು ಯೋನನು ಎಂಬುದಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಪ್ರವಾದಿ, ಚಾರಿತ್ರಾತ್ಮಕವಾಗಿ ಒಂದು ಒಳ್ಳೆಯ ಆತನಿಂದ ಅನೇಕ ನಾವು ಆತ್ಮಿಕ ಪಾಠಗಳನ್ನು ನಾವು ತಿಳಿದುಕೊಳ್ಬಹುದು ಪ್ರೇರೆ. ಹಲ್ಲೆಲೂಯಾ. ಆ ಪ್ರವಾದಿಗೆ ದೇವರು ಒಂದು ಕರೆಯನ್ನು ಕೊಡ್ತಾರೆ. ಏನಂತೇಳಿ ಅಂತಂದ್ರೆ, ಯೋನನೇ ನೀನು ಹೋಗಿ ಏನ್ ಮಾಡು, ನಿನೇವೆಯನ್ನ ಎಚ್ಚರಿಸು. ಆ ನಿನೇವೆಯಲ್ಲಿರ್ತಕ್ಕಂಥ ಜನರು ಬಹಳ ದುಷ್ಟರು, ಬಹಳ ಮೊಂಡರು ಆಗಿದ್ದಾರೆ, ದೈವ ವಿರೋಧಿಗಳಾಗಿ ಅವರು ನಡೀತಾ ಇದ್ದಾರೆ. ಅದಕ್ಕಾಗಿ ನಾನು ನಿನ್ನನ್ನು ಅಲ್ಲಿ ಕಳಿಸ್ತಾ ಇದ್ದೇನೆ, ನೀನು ಹೋಗಿ ಆ ಒಂದು ನಿನೇವೆಯನ್ನು ಗದರಿಸು ಎಂಬುದಾಗಿ ಹೇಳಿದಾಗ, ದೇವರ ಕರೆಗೆ ಹೋಗೊಟ್ಟಂತ ಪ್ರವಾದಿಯಾಗಿರ್ತಕ್ಕಂಥ ಈ ಯೋನನು ಏನ್ ಮಾಡ್ತಾ ಇದ್ದಾನ್ರಿ, ಆ ಒಂದು ಕರೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ದೇವರು ಯಾವ ಕಡೆಗೆ ಹೋಗಿ ಎಂಬುದಾಗಿ ಹೇಳಿದ್ರು ಅದನ್ನ ಬಿಟ್ಟು ಆತನು ಬೇರೊಂದು ಕಡೆಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಈ ವ್ಯಕ್ತಿಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಆಲೋಚನೆ ಬರ್ತಾ ಇದೆ ಅಂತಂದ್ರೆ, ಆತನು ಒಂದು ವೇಳೆ ಅಯ್ಯೋ ಅವರು ನನ್ನ ಪ್ರಾಣವನ್ನು ತೆಗೆದು ಬಿಡ್ತಾರೇನೋ, ಒಂದು ವೇಳೆ ಅವರು ದೇವರನ್ನ ನಂಬಿ ಬಿಡ್ತಾರೇನೋ, ಒಂದು ವೇಳೆ ಅವರು ದೇವರ ಕಡೆಗೆ ಬಂದು ಹೊಸ ಮನುಷ್ಯರಾಗಿ ಆಗಿಬಿಡ್ತಾರೇನೋ, ರಕ್ಷಣೆಯನ್ನು ಹೊಂದು ಬಿಡ್ತಾರೇನೋ ಎನ್ನುವಂತ ಸ್ಥಿತಿಯಲ್ಲಿ ಆತನ ಒಳಗಡೆ ಆಂತರ್ಯದಲ್ಲಿ ಏನಾಗ್ತಾ ಇದೆ ರೀ, ಒಂದು ಬಲಹೀನತೆ ಎನ್ನುವಂಥದ್ದು ಆತನಲ್ಲಿ ಕಾಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮೆಲ್ಲರನ್ನು ಇವತ್ತಿನ ದಿವಸ ಕರೆದಿದ್ದಾನೆ. ಯಾಕೆ ಕರೆದಿದ್ದಾನೆ? ಎಲ್ಲ ಸಂಗತಿಗಳು ನಾವು ನೋಡಿದೀವಲ್ಲ, ಹೊಸತನ, ಈ ಎಲ್ಲಾ ಹೊಸತನವನ್ನು ನಾವು ಸವಿಯಬೇಕು, ಅನುಭವಿಸಬೇಕಂತ ಹೇಳಿ ದೇವರು ನಮ್ಮನ್ನು ಏನ್ ಮಾಡಿದನ್ರಿ, ಕರೆದಿದ್ದಾನೆ. ಆ ಕರೆದಿರ್ತಕ್ಕಂಥ ದೇವರ ಒಂದು ಕರೆಗೆ ನಾವು ಏನಾಗಬೇಕು, ಒಳಗಾಗಿ ಜೀವಿಸಬೇಕು. ಆ ಯೋನ ಎನ್ನುವಂತ ಭಕ್ತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆತನು ದೇವರ ಕರೆಗೆ ಸಂಪೂರ್ಣವಾಗಿ ಕೇಳಿಸಿಕೊಂಡವನಾಗಿ, ಆಯ್ತು ಎನ್ನುವಂತ ರೀತಿಯಲ್ಲಿ ಹೇಳಿದವನಾಗಿ ಈ ಸಮಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಮಾತಿಗೆ ಸಂಪೂರ್ಣವಾಗಿ ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅವಿಧೇಯತೆಯನ್ನು ತೋರಿಸ್ತಾನೆ. ಎಷ್ಟರ ಮಟ್ಟಿಗೆ ಅವಿಧೇಯತೆಯನ್ನು ತೋರಿಸಿದಂತಂದ್ರೆ, ಆ ಯೋನನು ದೇವರು ನಿನೇವೆಗೆ ಹೋಗಂತಂದ್ರೆ ತಾನು ತಾರ್ಷೀಷಿಗೆ ಹೋಗ್ತಾ ಇದ್ದಾನೆ. ತನ್ನಲ್ಲಿರ್ತಕ್ಕಂಥ ಹಣವನ್ನ ತೆಗೆದುಕೊಂಡು ಬಾಡಿಗೆಯನ್ನ ಕಟ್ಟಿ ಹಡಗಿನ ಒಳಗಡೆ ಏರಿ ಆತನು ತೆರಳುತ್ತಾ ಇದ್ದಾನೆ. ಎಲ್ಲಿಗೆ ತೆರಳುತ್ತಾ ಇದ್ದಾನೆ? ದೇವರು ಕರೆದ, ಆದ್ರೆ ಆ ಕರೆಗೆ ವಿಧೇಯತೆಯನ್ನು ತೋರಿಸಿ ಏನ್ ಮಾಡ್ತಾ ಇದ್ದಾನೆ? ತೆರಳುತ್ತಾ ಇದ್ದಾನೆ. ದೇವರು ನೋಡ್ತಾ ಇದ್ದಾನೆ. ಯಾರು ನೋಡ್ತಾ ಇದ್ದಾನೆ? ಈ ಯೋನನನ್ನು ನೋಡ್ತಾ ಇದ್ದಾನೆ. ಯಾಕಂದ್ರೆ ಯೆಹೋವನ ಕಣ್ಣುಗಳು ಭೂಲೋಕದ ಮೇಲೆ ಎಲ್ಲ ಸಂಚರಿಸ್ತಾ ಇರ್ತವೆ. ಆತನು 7 ಕಣ್ಣುಗಳುಳ್ಳಂತ ದೇವರು ಎಂಬುದಾಗಿ ಜಕರಿನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ತನ್ನ ಕಡೆಗೆ ಯಾರು ಯಥಾರ್ಥ ಮನಸ್ಸಿನಿಂದ ನೋಡುವವರು, ಜೀವಿಸುವವರು ಆಗಿರ್ತಾರೋ ಅಂಥವರ ವಿಷಯದಲ್ಲಿ ಆತನು ತನ್ನ ಪ್ರತಾಪವನ್ನು ತೋರಿಸಿ ಅವರನ್ನ ರಕ್ಷಿಸುವುದಕ್ಕಾಗಿ ನೋಡುವಂತಹ ದೇವರಾಗಿದ್ದಾನೆ. ಮತ್ತೆ ಕೀರ್ತನೆಗಳಲ್ಲಿ ನಾವು ನೋಡುವಾಗ ದೇವರು ಆಕಾಶದಿಂದ ಕೆಳಗಡೆ ತಗ್ಗಿ ನೋಡಿದಾಗ ಆ ಭೂಮಿಯಲ್ಲಿರ್ತಕ್ಕಂಥ ಜನರು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೋ ಎಲ್ಲ ಕಾರ್ಯಗಳನ್ನು ದೇವರು ನೋಡುವಾಗ ಆತನನ್ನು ಸ್ಮರಿಸುವವರಿಲ್ಲ ಎಂಬುದಾಗಿ 14ನೇ ಕೀರ್ತನೆ 53ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋನನನ್ನ ದೇವರು ನೋಡ್ತಾ ಇದ್ದಾನೆ. ಅಯ್ಯೋ ಯೋನನೇ, ನಾನು ನಿನ್ನನ್ನು ಕರೆದೆ, ನೀನು ಒಳ್ಳೆಯ ರೀತಿಯಲ್ಲಿ ಭಕ್ತಿಯ ಕಾರ್ಯವನ್ನು ಮಾಡಿದಿ, ಆದರೆ ನಾನು ಈಗ ನಿನ್ನ ಕೈಗೆ ಒಂದು ಕೆಲಸವನ್ನು ಒಪ್ಪಿಸಿದ್ದೇನೆ. ಆ ಕೆಲಸವನ್ನು ಮಾಡುವುದಕ್ಕಾಗಿ ನೀನು ಸನ್ನದ್ಧನಾಗಿ ಹೋಗಬೇಕಾಗಿತ್ತು, ಹೋಗುತ್ತೇನೆ ಎಂಬುದಾಗಿ ಹೇಳಿ ನೀನು ನನ್ನ ಕರೆಯನ್ನು ಏನ್ ಮಾಡ್ತಾ ಇದೀಯಾ?
ನಿರ್ಲಕ್ಷ್ಯ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ನಿರ್ಲಕ್ಷ್ಯ ಮಾಡ್ತಾ ಇದ್ದ. ನೀನು ನನ್ನ ಕರೆಗೆ ಹೋಗೊಟ್ಟು ಬರಬೇಕಾಗಿತ್ತು, ಆದರೆ ನಾನು ನಿನಗೆ ಹೇಳಿದಂಥ ಎಲ್ಲ ಸಂಗತಿಗಳಿಗೆ ವಿರುದ್ಧವಾಗಿ ನಡೀತಾ ಇದ್ದ. ನಿನ್ನ ಕೆಲಸ ಏನಾಗಿದೆ? ನೀನು ಸುವಾರ್ತೆಯನ್ನು ಸಾರಬೇಕಾಗಿತ್ತು, ನೀನು ಆ ವಿಷಯವನ್ನು ಸಂಗತಿಯನ್ನು ತಿಳಿಸುವುದಕ್ಕಾಗಿ ಮುಂದೆ ಹೋಗಬೇಕಾಗಿತ್ತು. ನಿನಗೆ ಶ್ರಮೆ ಬರಲಿ, ಸಂಕಟ ಬರಲಿ, ಅವಮಾನ ಬರಲಿ, ಸಮಸ್ಯೆ ಬರಲಿ, ನೀನು ಆ ಒಂದು ಸ್ಥಳಕ್ಕೆ ಹೋಗಬೇಕಾಗಿತ್ತು. ಆದರೆ ನೀನೇನು ಮಾಡ್ತಾ ಇದೀಯಾ? ನಾನು ಹೇಳಿದಂತನ್ನ ಬಿಟ್ಟು ನೀನೇನು ಮಾಡ್ತಿದ್ದೀಯಾ? ನಿನ್ನ ಇಷ್ಟಾನುಸಾರವಾಗಿ ಹೋಗ್ತಾ ಇದೀಯಾ. ನೀನು ಕೇವಲ ನಿನ್ನ ಕಂಫರ್ಟನ್ನು ನೋಡಿಕೊಳ್ತಾ ಇದ್ದ. ನಿನಗೆ ಕೇವಲ ನಿನ್ನದಾಗಿರ್ತಕ್ಕಂಥ ಆಲೋಚನೆ ಇದೆ ಹೊರತಾಗಿ ನನ್ನ ಆಲೋಚನೆ ಕಡೆಗೆ ನೀನು ಬರ್ತಾ ಇಲ್ಲ ಎಂಬುದಾಗಿ ದೇವರು ಯಾರನ್ನು ನೋಡ್ತಾ ಇದ್ದಾನೆ? ಇವನನ್ನು ನೋಡ್ತಾ ಇದ್ದಾನೆ. ಇವನ ಓದ ಅಡಗಿನಿಲ್ಲ, ಆಯ್ತು ಅಂದ್ಕೊಂಡು ಇವನು ಆರಾಮಪ್ಪ ನಾನು ದೇವ್ರನ್ನ ತಪ್ಪಿಸಿಕೊಂಡು ಹೋಗ್ಬಿಡ್ತೀನಿ. ಅಲ್ಲೆಲ್ಲ ಏನು ಅಂದ್ಕೊಳ್ತಾ ಇದ್ದಾನೆ? ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು, ಅಲ್ಲಿದ್ರಪ್ಪ ದೇವ್ರು ನನ್ನ ಸಂಗಡ ಮಾತಾಡ್ತಾನೆ, ಮತ್ತೆ ನಾನು ಅದೇ ಮಾಡಬೇಕಾಗುತ್ತೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ಅಂದ್ಕೊಂಡು ಓದೊಂದು ಸಮಯದಲ್ಲಿ ಆ ಪಾಪ ಅಲ್ಲಿರ್ತಕ್ಕಂಥವ್ರು ಕೂಡ ಬಾಡಿ ಕೊಟ್ಟಿದ್ದಾನೆ, ಕೆಳಗಡೆ ಹೋಗಿ ಮಲ್ಕೊಂಡಿದ್ದಾನೆ, ಯಾರಿಗೂ ಗೊತ್ತಾಗಲಾರಂಗೆ. ಆ ಸಮಯದಲ್ಲಿ ಏನಾಗ್ತಾ ಇದ್ದಾರೆ? ಇವನನ್ನ ನಿಮಿತ್ತವಾಗಿ ದೇವ್ರು ಏನು ಮಾಡ್ತಾ ಇದ್ದಾನೆ? ಅಲೆಗಳನ್ನ, ಬಿರುಗಾಳಿಯನ್ನ, ಮಳೆ ತುಫಾನನ್ನ ಬರಮಾಡಿದಂಥ ಸಮಯದಲ್ಲಿ ಅದರಲ್ಲಿರ್ತಕ್ಕಂಥ ನಾವಿಕರು ಅವ್ರು ಏನು ಮಾಡ್ತಾರೆ? ಭಯಕ್ರಾಂತರಾಗ್ತಾ ಇದ್ದಾರೆ. ಏನಪ್ಪ ಇಷ್ಟು ದಿವಸ ಇರಲಾರ್ದು ಈ ಸಮಯದಲ್ಲಿ ಯಾವ ರೀತಿಯಾಗಿ ಇದು ಸಡನ್ನಾಗಿ ಆಯ್ತು ಎಂಬುದಾಗಿ ಚಿಂತಾಕ್ರಾಂತರಾಗಿ ಅವರ ಒಂದು ಪದ್ಧತಿಯ ಪ್ರಕಾರವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಯಾಕೆ ಈ ಕಾರ್ಯ ಆಯ್ತು? ನಾವು ಯಾವ ತಪ್ಪನ್ನು ಮಾಡಿದ್ವಿ, ಯಾವ ಒಂದು ಪಾಪದ ಕಾರ್ಯವನ್ನು ಮಾಡಿದ್ವಿ, ಈ ರೀತಿಯಾಗಿ ಸಡನ್ನಾಗಿ ಆಗೋದಕ್ಕಾಗಿ ಏನಾದರೂ ಒಂದು ರೀಸನ್ ಇರಬೇಕಲ್ಲ ಎಂಬುದಾಗಿ ತಾವು ತಮ್ಮೊಳಗೆ ಇದು ಹೇಳಿಕೊಳ್ಳುತ್ತಾ ತಮ್ಮ ದೇವರುಗಳನ್ನು ಅವ್ರು ಏನು ಮಾಡ್ತಾ ಇದ್ರಂತೆ? ಪ್ರಾರ್ಥಿಸ್ತಾ ಇದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಯಾರಾದ್ರೂ ಅಡಗಿನಲ್ಲಿದ್ದಾರೇನೋ ಅಂತೇಳಿ ನೋಡುವಂಥ ಸಮಯದಲ್ಲಿ ಕೆಳಗಡೆ ಹೋದಾಗ ಯಾರು ಸಿಗ್ತಾ ಇದ್ರು ಅವರಿಗೆ? ಯೋನ ಸಿಗ್ತಾ ಇದ್ದಾನೆ ಪ್ರಿಯರೇ. ಯೋನ ಸಿಕ್ಕಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಯೋನನನ್ನು ಕರೆದುಕೊಂಡು ಮೇಲಕ್ಕೆ ಬರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೋನನಿಗೆ ಗೊತ್ತಾಯ್ತು, ದೇವರು ನನ್ನನ್ನು ಬಿಡಲ್ಲ. ನಾನು ದೇವ್ರನ್ನ ಬಿಟ್ಟು ದೂರ ಹೋಗ್ಬೋದು, ದೇವ್ರು ನನ್ನನ್ನು ಬಿಡಲ್ಲ. ದೇವರು ನನ್ನ ಸಲುವಾಗಿ ಏನು ಮಾಡ್ಯಲ್ಲ? ತುಫಾನನ್ನು ತಂದನ. ದೇವರು ನನ್ನ ಸಲುವಾಗಿ ಏನು ಮಾಡ್ಯಾನ? ಬಿರುಗಾಳಿಯನ್ನು ತಂದನ. ದೇವರು ನನ್ನ ಸಲುವಾಗಿ ಏನು ಮಾಡಿದ್ದಾನೆ? ಭಯಂಕರವಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಬಂದಿದ್ದಾನೆ ಇವರಿಗೆ ಎಂಬುದಾಗಿ ನೆನೆಸಿದವನಾಗಿ ಸಂಪೂರ್ಣವಾಗಿ ಒಪ್ಕೊಳ್ತಾ ಇದ್ದಾನೆ. ಇದು ಯಾರಿಂದ ಆಗಿರೋದು? ನನ್ನಿಂದನೇ ಆಗಿರೋದು. ಇಲ್ಲಾಂದ್ರೆ ಆರಾಮ್ ನೀವು ನಿಮ್ಮ ತಾರ್ಶೀಸಿಗೆ ನೀವು ಹೋಗ್ತಾ ಇದ್ರಿ, ನಾನು ಹಡಗಿನಲ್ಲಿ ಏರಿದ ಕಾರಣಕ್ಕಾಗಿಯೇ ಈ ಒಂದು ಸಂಗತಿ ನಡೆದಿದೆ ಎಂಬುದಾಗಿ ಸಂಪೂರ್ಣವಾಗಿ ತನ್ನ ತಪ್ಪನ್ನು ಗ್ರಹಿಸಿಕೊಂಡು ಈ ಸಮಯದಲ್ಲಿ ಒಂದೇ ಒಂದು ನಿಮಗೆ ಪರಿಹಾರ ಇರುವಂಥದ್ದು, ನನ್ನನ್ನು ಎತ್ತಿ ಏನು ಮಾಡ್ರಿ? ನೀರಲ್ಲಿ ಸಮುದ್ರದಲ್ಲಿ ಹಾಕ್ರಿ ಎಂಬುದಾಗಿ. ಹಲ್ಲೆಲೂಯಾ, ದೇವರ ಕರೆಗೆ ಆತನ ಅವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ಸಂಪೂರ್ಣವಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡ ಕಾರಣಕ್ಕಾಗಿ ಆತನನ್ನು ಯಾವಾಗ ಎತ್ತಿ ಸಮುದ್ರದಲ್ಲಿ ಹಾಕ್ತಾರೋ ಅವರು ಪ್ರಾರ್ಥನೆ ಮಾಡ್ತಾರೆ, ಅಯ್ಯೋ ಈ ಒಂದು ಪಾಪಕ್ಕೆ, ಈ ಒಂದು ಅಪರಾಧಕ್ಕೆ ನಾವು ಬಾಧ್ಯರಲ್ಲ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಎತ್ತಿ ಹಾಕಿದ ಸಮಯದಲ್ಲಿ ಅವಾಗ ದೇವರು ಒಂದು ಮೀನಿಗೆ ಅಪ್ಪಣೆ ಕೊಟ್ಟಾಗ ಆ ಮೀನು ಹೋಗಿ ಯಾರನ್ನ ನುಂಗುತ್ತಂತೆ? ಯೋನನನ್ನು ನುಂಗಿತು. ಅದ್ರಲ್ಲಿ ಈಗ ಮೀನುಗಳಂತಂದರೆ, ಈಗ ನಾವು ಈ ಭಾಗದಲ್ಲಿರುವಂಥವ್ರು ಮೀನುಗಳಂದ್ರೆ ಏನಂತಂದ್ರೆ ನಾವು ಇಲ್ಲಿ ನಮ್ಮ ಹಳದಾಗಾದರೆ ಸಣ್ಣ ಮೀನು ಇರ್ತವೆ, ಇಷ್ಟೇ ಇರ್ತವೆ, ಎಷ್ಟೊಂದು 3-4 ಇಂಚ್ ಇರ್ತವೆ. ಇನ್ನೊಂದು ಕಡೆಗೆ ಇಲ್ಲಿ ಬಂಗಾಲಿ ಕ್ಯಾಂಪ್ಗೆ ಆ ಕಡೆ ನೀವು ಹೋದ್ರಪ್ಪ ಅಂದ್ರೆ ಒಂದು 2 ಗೇಣು 3 ಗೇಣಷ್ಟು ಇನ್ನೂ ದೊಡ್ಡ ದೊಡ್ಡ ಮೀನುಗಳಿರ್ತವೆ. ಆದರೆ ಸಮುದ್ರದಲ್ಲಿ ಎಂಥ ಮೀನುಗಳಿರ್ತವೆ ರೀ? ಸುಮಾರು ಈ ಮಂದಿರಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಮೀನುಗಳು. ಹಲ್ಲೆಲೂಯಾ, ಕೆಲವರು ಭಾಳ ಅನುಮಾನ ಪಟ್ಟರು, ಮೀನು ಹೆಂಗ ಮನುಷ್ಯನನ್ನು ನುಂಗುತ್ತಾ, ಮೀನಿನ ಹೊಟ್ಟೆ ಒಳಗಡೆ ಹೆಂಗಿರ್ತಾನೆ ಇವನು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್. ಅದು ಚಾರಿತ್ರಾತ್ಮಕವಾಗಿ ಅದೇನಾಯಿತು? ಸೈಂಟಿಫಿಕಲ್ ಅದೇನಾಯ್ತು ರೀ? ರುಜು ಮಾಡಿದ್ರು. ಆ ಸಮಯದಲ್ಲಿ ಯಾರು ಅದನ್ನು ತಪ್ಪು ಎಂಬುದಾಗಿ ಗ್ರಹಿಸಿದ್ರು, ಆ ತಪ್ಪು ಸಂಪೂರ್ಣವಾಗಿ ಏನಾಯ್ತು ರೀ? ತೊಡೆಯಲ್ಪಡ್ತು ಪ್ರಿಯರೇ. ನಿಜವಾಗ್ಲೂ ಇವನನ್ನು ಮೀನಿನ ಹೊಟ್ಟೆ ಒಳಗಡೆ ಇದ್ದಿದ್ದು ಸತ್ಯ ಎಂಬುದಾಗಿ ಎಲ್ಲರೂ ಕೂಡ ಏನಾದರೆ ಅದನ್ನು ಒಪ್ಪಿಕೊಳ್ಳುವಂಥದ್ದಾಯಿತು ಪ್ರಿಯರೇ. ಮೀನು ನುಂಗಿದಂಥ ಸಮಯದಲ್ಲಿ ಒಳಗಡೆ, ಮೀನಿನ ಒಳಗಡೆ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಯಾರು? ಎರಡನೇದ ಎಲ್ಲ ಪ್ರಾರ್ಥನೆ ಕುರಿತಾಗಿ ತಿಳಿಸ್ತಾ ಇದೆ ಪ್ರಿಯರ. ಆ ಒಳಗಡೆ ಹೋಗಿ ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತಂದರೆ, ಒಂದ್ಸಾರಿ ನೀವು ತೆಗೆದಿದ್ದೀರಾ? 2ನೇ ಅಧ್ಯಾಯ ತೆಗಿರಿ, 1ನೇ ವಚನದಿಂದ ಹೋದ್ರಿ. ಮೀನಿನ ಹೊಟ್ಟೆಯೊಳಗೆ ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು, ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ ನನ್ನ ಧ್ವನಿಯನ್ನ
ಲಾಲಿಸಿದಿ. ನನ್ನನ್ನು ಸಮುದ್ರದ ಉದರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿಯಲ್ಲ. ಪ್ರವಾಹವು ನನ್ನನ್ನು ಸುತ್ತಿಕೊಂಡಿದ್ದು, ಲೆಕ್ಕವಿಲ್ಲದ ನಿನ್ನ ಅಲೆಗಳು ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು. ನಿನ್ನ ಸಾನ್ನಿಧ್ಯದಿಂದ ಬಿಸಾಡಲ್ಪಟ್ಟಿದ್ದೇನೆ ಅಂದುಕೊಂಡೆನು, ಆದರೂ ನಿನ್ನ ಪರಿಶುದ್ಧಾಲಯವನ್ನ ಪುನಃ ದರ್ಶನ ಮಾಡುವೆನು. ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗ್ರಿ? ನೀ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದೀಯಾ? ನಾನು ನಿನ್ನ ಸನ್ನಿಧಾನದಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದೇನೆ, ಆದರೂ ಕೂಡ ನಾನು ನಿನ್ನ ಪರಿಶುದ್ಧಾಲಯವನ್ನು ಪುನಃ ನಾನು ದರ್ಶನ ಮಾಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಯೋನನ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು, ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿರ್ತಕ್ಕಂಥ ಯೋನನ ಪ್ರಾರ್ಥನೆ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು, ನನ್ನ ಭಿನ್ನಹವು ನಿನಗೆ ಮುಟ್ಟಿತ್ತು, ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತ್ತು ಎಂಬುದಾಗಿ. ಹಲ್ಲೆಲೂಯ. ಯಾವ ರೀತಿಯಾಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ದೇವರವನ ಪ್ರಾರ್ಥನೆಯನ್ನು ಕೇಳಿ ಏನು ಮಾಡ್ತಾ ಇದ್ದಾನ್ರಿ? ಮೀನಿಗೆ ಅಪ್ಪಣೆ ಕೊಟ್ಟಾಗ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಮೀನು ಒಣ ನೆಲದಲ್ಲಿ ಯೋನನನ್ನು ಏನು ಮಾಡಿಬಿಡ್ತಂತೆ? ಕಾರಿ ಬಿಡ್ತು. ಯಾಕಂದರೆ ಇದು ಎಂತಹ ಕಾರ್ಯ ರೀ? ಸೃಷ್ಟಿಗೆ ಅತೀತವಾಗಿರ್ತಕ್ಕಂಥ ಕಾರ್ಯ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನೋಡ್ರಿ, ದೇವರು ವಾಕ್ಯ ಹೇಳ್ತಾ ಇದೆ ಕೆಲವೊಂದು ಸಂದರ್ಭದಲ್ಲಿ ಏನಂತೆ, ದೇವರು ಸೃಷ್ಟಿಯಲ್ಲಿರ್ತಕ್ಕಂಥವುಗಳನ್ನು ತೆಗೆದುಕೊಂಡು ಏನು ಮಾಡ್ತಾನೆ? ತನ್ನ ಆಯುಧಗಳನ್ನಾಗಿ ಮಾಡಿಕೊಳ್ತಾನೆ. ಕೆಲವು ಶತ್ರು ಸೈನ್ಯಗಳಿಗೆ ದೇವರು ಎಂತಹ ರೀತಿಯಲ್ಲಿ ಶತ್ರುಗಳನ್ನು ಓಡಿಸುವುದಕ್ಕಾಗಿ ಕಡತ್ರುಳು ಅಂತ ಹೇಳ್ತೀವಿ ನಾವು, ಕಡಗಜದ ಹುಳು ಅಂತೇಳಿ. ಹಲ್ಲೆಲೂಯಾ. ಆ ಹುಳುಗಳನ್ನು ಬಳಸಿಕೊಂಡು ಏನು ಮಾಡಿದ್ರು? ಕೆಲವೊಂದು ಸಾರಿ ಶತ್ರುವನ್ನು ಏನು ಮಾಡಿದ್ರಿ? ಸೋಲಿಸಿದ್ರು. ಪ್ರೇಯರ್. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ದೇವರು ಏನು ಮಾಡಿದ್ರಿ? ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಆತನು ಇಳಿದು ಬಂದು ಶತ್ರುಗಳು ಯಾರು ಕೂಡ ತನ್ನ ಮಕ್ಕಳ ಬಳಿಗೆ ಬರಲಾರ್ದಂತೆ ಅವ್ರನ್ನ ಕಾಪಾಡಿದ್ರು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡಿದ? ನೀವು ವಿಮೋಚನೆ ಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ ಹಿಡಿದು 12ನೇ ಅಧ್ಯಾಯದವರೆಗೆ ನೋಡುವಾಗ 10 ಉಪದ್ರವಗಳನ್ನು ದೇವರು ಯಾರಿಗೆ ತೆಗೆದುಕೊಂಡು ಬರ್ತಾ ಇದ್ದಾನೆ? ಫರೋಹನಿಗೂ ಐಗುಪ್ತ ಜನರಿಗೆ ತೆಗೆದುಕೊಂಡು ಬರ್ತಾನೆ. ಆದರೆ ಗೆರ್ಷೋಮ್ ಪ್ರಾಂತದಲ್ಲಿರ್ತಕ್ಕಂಥ ದೇವರನ್ನು ನಂಬಿದಂಥ ಮಕ್ಕಳಿಗೆ ಯಾವ ಅಪಾಯ ಇಲ್ಲ, ಯಾವ ಕೇಡು ಇಲ್ಲ, ಯಾವ ಸಮಸ್ಯೆ ಇಲ್ಲ. ಪ್ರಿಯರೇ, ದೇವರು ಸೃಷ್ಟಿಯಲ್ಲಿ ಇರ್ತಕ್ಕಂಥವುಗಳನ್ನೇ ತನ್ನ ಆಯುಧಗಳನ್ನಾಗಿ ಆತನು ರೂಪಿಸ್ಕೊಳ್ತಾನೆ. ಅದರ ಸಲುವಾಗಿ ಒಂದ್ಸಾರಿ ನಾನು ಹೇಳಿದ್ದೆ, ದೇವರ ಕೈಯಲ್ಲಿರ್ತಕ್ಕಂಥ ಆಯುಧಗಳು ಯಾವುದ್ರಿ? ಮೊದಲನೇದು ಬರಗಾಲ, 2ನೇದು ರೋಗ, 3ನೇದು ಏನ್ರಿ? ಶತ್ರುವಿನ ಒಂದು ಕಾಟ. ಶತ್ರುಗಳನ್ನು ಬರಮಾಡ್ತಾನೆ ದೇವರು. ಹಳೆಯ ಒಡಂಬಡಿಕೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋನನ್ನ ಬದುಕಿಸುವುದಕ್ಕಾಗಿ ದೇವರು ಏನು ಮಾಡ್ತಾ ಇದ್ದಾನೆ? ಮೀನಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಯೋನನೇ, ನೀನು ಅಂದ್ಕೊಂಡಿದೆ ಆಯ್ತು, ನನ್ನ ಸಮುದ್ರದಾಗ ಹಾಕ್ಬಿಟ್ರೆ ಇವರು ಸುರಕ್ಷಿತವಾಗಿ ಉಳಿತಾರೆ, ಆದರೆ ನನ್ನ ಮೊಸಳೆ ಎತ್ಕೊಂಡು ಹೋಗುತ್ತೋ, ಭಯಂಕರ ಸರ್ಪ ಬರುತ್ತೋ, ಅಥವಾ ಮೀನು ಬಂದು ನನ್ನನ್ನು ತೆಗೆದುಕೊಂಡು ಹೋಗುತ್ತೋ, ಒಟ್ಟ ನಾನು ಉಳಿಯೋದಕ್ಕೆ ಆಸ್ಪದ ಇಲ್ಲ ಎನ್ನುವಂಥ ರೀತಿಯಲ್ಲಿ ಯೋನನ ಅಂದುಕೊಂಡಿದ್ರೆ, ಅದರ ಒಳಗಡೆ ಹೋದಾಗಲೂ ಕೂಡ ಯೋನ ಪ್ರಾರ್ಥನೆ ಮಾಡಿದಾಗ ಆತನ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಆತನಿಗೆ ಒಂದು ಅದ್ಭುತ ಮಾಡಿದಾಗ ಯೋನ ಎದ್ದು ಏನು ಮಾಡ್ತಾ ಇದ್ದಾನ್ರಿ? 3ನೇ ವಚನದಲ್ಲಿ ಯೆಹೋವನು ಯೋನನಿಗೆ, ನೀನೆದ್ದು, ಮತ್ತೆ 2ನೇದಾಗಿ ದೇವರು ಕರಿತಾ ಇದ್ದಾನೆ, ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನ ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಮೊದಲನೇ ಅಪ್ಪಣೆಯನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಯೋನನಿಗೆ ದೇವರು ಅವಕಾಶ ಕೊಟ್ಟಾಗ ಈ 2ನೇ ಅಪ್ಪಣೆಯನ್ನ ಮೀರುವುದಕ್ಕಾಗಿ ಆತನಿಗೆ ಅನೇಕವಾಗಿರ್ತಕ್ಕಂಥ ಅವಕಾಶಗಳು ಇದ್ದು ಪ್ರಿಯರೇ. ಆದರೆ ಯೋನ ಈ ಸಾರಿ ಅಪ್ಪಣೆ ಮೀರಲಿಲ್ಲ. ದೇವರ ಅಪ್ಪಣೆ ಪ್ರಕಾರವಾಗಿ ಯೋನನ ಏನು ಮಾಡ್ತಾ ಇದ್ದಾನಂತೆ? ಹೊರಡ್ತಾ ಇದ್ದಾನೆ. ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ಈ ಒಂದು ಮಾತು ಬಹಳವಾಗಿ ನನಗೆ ಇಷ್ಟವಾಗಿರ್ತಕ್ಕಂಥ ಮಾತು. ಏನ್ರಿ? ದೇವರ ಅಪ್ಪಣೆಯ ಮೇರೆಗೆ. ಹಲ್ಲೆಲೂಯಾ. ನೋಹನು ದೇವರು ಹೇಳಿದಂತೆ ನಾವೆಯನ್ನ ಕಟ್ಟಿದನು. ಅಬ್ರಹಾಮನು ದೇವರು ಹೇಳಿದ ಹಾಗೆ ಏನು ಮಾಡಿದ? ತನ್ನ ತಂದೆಯ ಮನೆಯನ್ನ, ಸ್ವದೇಶದವರನ್ನ, ಬಂಧು ಬಳಗದವರನ್ನ ಬಿಟ್ಟು ಏನು ಮಾಡಿದ? ದೇವರು ತೋರಿಸುವಂಥ ಹೊಸ ದೇಶಕ್ಕೆ ಹೊರಟು ಹೋದ. ತಂದೆಯ ಮನೆ ಅಂದ್ರೆ ಅಪ್ಪನ ಮನೆ ಬಿಟ್ಟು ಹೋಗೋದಲ್ಲ. ತಂದೆಯ ಮನೆ ಅಂದ್ರೆ ಏನ್ರಿ? ಅಲ್ಲಿರ್ತಕ್ಕಂಥ ಸಂಪ್ರದಾಯ ಪದ್ಧತಿಗಳು, ಅಲ್ಲಿರ್ತಕ್ಕಂಥ ಬಲಹೀನವಾದಂಥ ಸ್ಥಿತಿಗತಿಗಳು ಅಂತೇಳಿ ಆಲೋಚನೆ ಮಾಡೋಕೆ. ಯಾಕಂದ್ರೆ ಇವ್ರು ಎಲ್ಲಿದ್ದಾರೆ? ಇವರು ಊರೆನ್ನುವಂಥ ಒಂದು ಪ್ರಾಂತ್ಯದಿಂದ ಕಲ್ದಿಯರ್ ಎನ್ನುವಂಥ ಪ್ರಾಂತ್ಯದ ಕಡೆಗೆ ಬಂದು ಅಲ್ಲಿಂದ ಮತ್ತೆ ಮುಂದೆ ಪ್ರಯಾಣವಾಗಿ ದೇವರು ಕೊಡುವಂಥ ಹೊಸ ದೇಶದ ಕಡೆಗೆ ಬರ್ತಾ ಇದ್ದಾರೆ. ವ್ಯರ್ಥವಾದಂಥ ಸಂಪ್ರದಾಯ ಪದ್ಧತಿಗಳು ಯಾವಿದೋ ಅವೆಲ್ಲವುಗಳನ್ನು ಬಿಟ್ಟು ಬಾ ಎಂಬುದಾಗಿ ಹೇಳಿದಾಗ ಅಬ್ರಹಾಮನ್ ಏನು ಮಾಡಿದಂತೆ? ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ನಾವು ನೋಡ್ತಾ ಇದ್ದೇವೆ, ದಾವೀದನು ಕೂಡ ಯೆಹೋವನು ಹೇಳಿದಂತೆ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಅನೇಕ ಭಕ್ತರು ಅಂತಹ ಮಾತುಗಳನ್ನು ಹೇಳಿದ ಸಮಯದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತಾ ಇದ್ದೀವಿ? ದೇವರು ಹೇಳಿದಾನೆ, ಎಲ್ಲ ನಮಗೆ ಮಾದರಿ ತೋರಿಸಿದ್ದಾನೆ, ಎಲ್ಲ ಬುಕ್ ಎಲ್ಲ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದಾನೆ.
ಪ್ರಶ್ನೆ ಕೊಟ್ಟಿದ್ದಾನೆ, ಉತ್ತರ ಎಲ್ಲ ಕೊಟ್ಟಿದ್ದಾನೆ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ರೀ, ದೇವ್ರ ಉತ್ತರನ ಕಾಟಾಕಿ ನಾವೇ ಉತ್ತರ ಬರಿತೀವಿ ಬೇರೆ. ಅಲ್ಲೀಗ ಪ್ರೈಸ್ ಲಾರ್ಡ್. ಏನಾಗುತ್ತೆ ಆ ಸಂದರ್ಭದಲ್ಲಿ? ದೇವರ ಒಂದು ಅಪ್ಪಣೆಗೆ ಅವಿಧೇಯತೆಯನ್ನು ತೋರಿಸಿದಂಥವ್ರಾಗ್ತೀವಿ. ನಾವು ನೋಡ್ತಾ ಇದ್ದೇವೆ, ಯೋನನು ಏನು ಮಾಡಿದಂತೆ, ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದ ಆ ಶಿಷ್ಯರು ದೇವರ ಯೇಸು ಸ್ವಾಮಿ ಅಪ್ಪಣೆಯಂತೆ ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿದ್ರು. ಇವತ್ತು ನನ್ನ ದೇವರು ಕರೀತಾ ಇದ್ದಾನೆ, ಹೊಸತನದ ಕಡೆಗೆ ಕರೀತಾ ಇದ್ದಾನೆ, ಹೊಸ ಒಂದು ಜೀವಿತವನ್ನು ಜೀವಿಸುವುದಕ್ಕಾಗಿ ಕರೀತಾ ಇದ್ದಾನೆ. ಯಾವ ರೀತಿಯಾಗಿ ಈತನು ಹೋಗಿ ಆ ಒಂದು ಸ್ಥಳದಲ್ಲಿ ಪ್ರಕಟಿಸುವುದಕ್ಕೆ ಪ್ರಾರಂಭ ಮಾಡಿದನು, ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ನಿನೆವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನ ಸುತ್ತಿಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೆ ಮುಟ್ಟಲು ಅವನೂ ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದು ಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತೊಟ್ಟು ಒದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನ ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮೊರೆಗೆ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನ ನಿನೆವೆಯಲ್ಲೆಲ್ಲ ಸಾರಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಯೋನ ಆ ಒಂದು ಸ್ಥಳಕ್ಕೆ ಹೋಗಿ 1 ದಿವಸದ ಪ್ರಯಾಣದಷ್ಟು ಪ್ರಯಾಣ ಮಾಡಿ ಏನು ಮಾಡ್ತಾ ಇದ್ದಾನ್ರಿ, ತಿಳಿಸ್ತಾ ಇದ್ದಾನೆ. ಇನ್ನು 40 ದಿವಸದೊಳಗಡೆ ನಿನೆವೆ ಇರೋದೇ ಇಲ್ಲ. ಭೂ ಪ್ರಪಂಚದ ಪಟದಲ್ಲಿ ನಿನೆವೆ ಎನ್ನುವಂತ ಒಂದು ದೇಶ ಎನ್ನುವಂತ ಒಂದು ಪಟ್ಟಣ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ದೇವರು ನಿನೆವೆಯನ್ನು ಏನ್ ಮಾಡ್ಲಿಕ್ಕಿದ್ದಾನೆ, ಶಿಕ್ಷಿಸಲಿಕ್ಕಿದ್ದಾನೆ. ದೇವರು ಸಂಪೂರ್ಣವಾಗಿ ನಿನೆವೆಯನ್ನ ಕೆಡವಲಿಕ್ಕಿದ್ದಾನೆ ಎಂಬುದಾಗಿ ಸಾರಿದಾಗ ಆ ಒಂದು ಮಾತನ್ನ ಕೇಳಿರ್ತಕ್ಕಂಥ ಆ ಜನರಲ್ಲಿ ಒಂದು ಹೊಸತನ ಬರ್ತಾ ಇದೆ. ಏನು ಬರ್ತಾ ಇದೆ? ಹೊಸತನ ಬರ್ತಾ ಇದೆ. ಹಲ್ಲೆಲೂಯಾ. ಅವರು ತಮ್ಮ ತಪ್ಪುಗಳಿಗಾಗಿ ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ. ತಮ್ಮ ತಪ್ಪುಗಳನ್ನು, ತಮ್ಮ ಪಾಪಗಳನ್ನು, ತಮ್ಮ ಅಪರಾಧಗಳನ್ನು, ತಾವು ಮಾಡಿರ್ತಕ್ಕಂಥ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳೆಲ್ಲವನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ. ಅಯ್ಯೋ ಎಂಬುದಾಗಿ ಅವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸ ದಿನವನ್ನ ಗೊತ್ತು ಮಾಡಿ ಗೋಣಿತಟ್ಟುಗಳನ್ನ ಕಟ್ಟಿಕೊಂಡು ಸಂಪೂರ್ಣವಾಗಿ ಅರಸನು ಮೊದಲುಗೊಂಡು ಎಲ್ಲಾ ಕೆಳಮಟ್ಟದ ಜನರವರೆಗೂ ಕೂಡ, ಪಶುಗಳಿಗೂ ಎಲ್ಲದಕ್ಕೂ ಕೂಡ ಒಂದು ರಾಜಾಜ್ಞೆಯನ್ನ ವಿಧಿಸ್ತಾ ಇದ್ದಾರೆ ಪ್ರಿಯರೇ. ಯಾಕಂದ್ರೆ ಹೊಸತನದ ಕಡೆಗೆ ಬರಬೇಕಾದ್ರೆ ಹಳೆಯ ಜೀವಿತದಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪಗಳಿಗೆ ನಾವು ಪ್ರಾಯಶ್ಚಿತ್ತ ಪಡಬೇಕು. ಹಲ್ಲೆಲೂಯಾ. ಪ್ರಾಯಶ್ಚಿತ್ತ ಪಡಲಾರದೆ ನಾವು ಹೊಸ ಜೀವಿತದ ಕಡೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವರು ಪಶ್ಚಾತ್ತಾಪ ಪಟ್ಟ ಕಾರಣಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಒಂದು ಉಪವಾಸ ದಿನವನ್ನ ಗೊತ್ತು ಮಾಡಿ ದೇವರಿಗೆ ಬಲವಾಗಿ, ಹೆಂಗಂತೆ ಬಲವಾಗಿ ಮೊರೆ ಇಡ್ತಾ ಇದ್ದಾರೆ. ಅವರು ಕುಗ್ಗಿ ಹೋಗ್ತಾ ಇಲ್ಲ. ಅಯ್ಯೋ ದೇವರೇ, ನಮ್ಮ ಕಡೆಯಿಂದ ತಪ್ಪಾಗಿಬಿಟ್ಟಿದೆ, ನಾವು ತಪ್ಪು ಮಾಡಬಾರ್ದಾಗಿತ್ತು, ನಿನಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಬಾರ್ದಾಗಿತ್ತು, ಆದರೆ ನಾವು ಅನೇಕ ವಿಷಯಗಳಲ್ಲಿ ತಪ್ಪಿ ಹೋಗಿದ್ದೇವೆ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ, ಆ ಜನರು ಒಪ್ಪಿಕೊಂಡು ಸಂಪೂರ್ಣವಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಯೋನನ ದೇವರನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಅವರಲ್ಲಿ ಒಂದು ಹೊಸ ಸ್ವಭಾವ ಬರ್ತಾ ಇದೆ, ಹೊಸ ಒಂದು ಮನಸ್ಥಿತಿ ಬರ್ತಾ ಇದೆ, ಹೊಸಬರಾಗಿ ಅವ್ರು ನಡೆದುಕೊಳ್ಳುವುದಕ್ಕಾಗಿ ಇಷ್ಟಪಡ್ತಾ ಇದ್ದಾರೆ ಪ್ರಿಯರೇ. ಒಂದು ವೇಳೆ ಸುವಾರ್ತೆ ತಿಳಿಸಲಾರದೆ ಹೋಗಿದ್ರೆ ಇವತ್ತು ನಾನು ನೀನು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಸುವಾರ್ತೆ ತಿಳಿಸಲ್ಪಡಲಾರದೆ ಇದ್ದಿದ್ರೆ ಇವತ್ತು ನಾನು ನೀನು ಈ ಸ್ಥಳದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಮೊದಲನೇದಾಗಿ ದೇವರ ಕರೆಗೆ ಹೋಗೊಟ್ಟಿರ್ತಕ್ಕಂಥ ಎಷ್ಟೋ ಜನ ಸುವಾರ್ತಿಕರು, ಮಿಷನರಿಗಳು ಆದಂಥವರು, ಅವರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಅವರು ದೇವರ ಕಾರ್ಯಗಳಿಗಾಗಿ ದೇಶಗಳನ್ನ ಬಿಟ್ಟು ಏನ್ ಮಾಡಿದ್ರಿ, ತಮ್ಮ ಹೆಂಡತಿಯರನ್ನ, ಮಕ್ಕಳನ್ನ ಆ ದೇಶದಿಂದ ಕರೆದುಕೊಂಡು ಬಂದು ಹೊಸ ದೇಶಗಳಲ್ಲಿ ಮಾತುಗಳನ್ನು ಕಲಿತುಕೊಳ್ಳುವುದಕ್ಕಾಗಿ, ಈ ಒಂದು ಸಂಸ್ಕೃತಿಗಳಲ್ಲಿ ಜೀವಿಸುವುದಕ್ಕಾಗಿ ತಮ್ಮನ್ನು ತಾವು ಅವರು ತಗ್ಗಿಸಿಕೊಂಡ್ರು ಪ್ರಿಯರೇ.
ಹಲ್ಲೆಲೂಯಾ. ಎಷ್ಟೋ ಶ್ರಮೆಗಳನ್ನು ಅನುಭವಿಸಿದ್ರು. ಇವತ್ತು ದಿವಸದಲ್ಲಿ ಯೋನನಿಗೆ ಮೊದಲನೇದಾಗಿ ದೇವರ ಕರೆ ಬಂತು, ಎರಡನೇದಾಗಿ ಯೋನನಿಗೆ ಶ್ರಮೆ ಸಂಭವಿಸ್ತು ಪ್ರಿಯರೇ. ಆ ಶ್ರಮೆ ಸಂಭವಿಸ್ತು ಅಂತೇಳಿ ಯೋನನಿಗೆ ಮೊದಲೇ ಗೊತ್ತಿದ್ದ ಕಾರಣಕ್ಕಾಗಿ ಯೋನನು ಶ್ರಮೆ ನನಗೆ ಬೇಡ, ನನಗೆ ಸುಖನೇ ಬೇಕಂತೇಳಿ ತಪ್ಪಿಸ್ಕೊಂಡು ಓಡಿ ಹೋದ. ಆದರೆ ಪುನಃ ನನಗೆ ಶ್ರಮೆ ಇದ್ರೂ ಚಿಂತೆ ಇಲ್ಲ, ನಾನು ದೇವರ ಕರೆಗೆ ಹೋಗ್ಬಿಡ್ತೀನಿ ಎಂಬುದಾಗಿ ಬಂದಂಥ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಉಜ್ಜೀವನ ಎನ್ನುವಂಥದ್ದನ್ನು ಯೋನನ್ನು ಕಾಣ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇವತ್ತಿನ ದಿವಸ ನನ್ನ ನಿನ್ನ ಕೈಯಲ್ಲಿ ಸತ್ಯವೇದ ಇದೆ ಅಂದ್ರೆ ಎಷ್ಟೋ ಜನರು ಇದಕ್ಕೋಸ್ಕರವಾಗಿ ಏನ್ ಮಾಡಿದಾರೆ, ತಮ್ಮ ಜೀವಿತಗಳನ್ನು ಬಲಿಯಾಗಿ ಅರ್ಪಣೆ ಮಾಡಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನರು ಇದಕ್ಕಾಗಿ ಶ್ರಮೆ ಪಟ್ಟಿದ್ದಾರೆ. ಎಷ್ಟೋ ಜನರು ಇದಕ್ಕೋಸ್ಕರವಾಗಿ ಏನ್ ಮಾಡಿದ್ದಾರೆ, ತಮ್ಮ ಊಟವನ್ನ, ತಮ್ಮ ಆಹಾರವನ್ನ, ತಮ್ಮ ದೇಶವನ್ನ, ತಮ್ಮ ಬದುಕನ್ನ, ತಮ್ಮ ಕೆಲಸವನ್ನ ಎಲ್ಲವನ್ನ ಬಿಟ್ಟು ಅವ್ರು ಏನ್ ಮಾಡಿದಾರೆ, ಎಷ್ಟೋ ಶ್ರಮೆ ಪಟ್ಟಿದ್ದಾರೆ ಪ್ರಿಯ. ಇವತ್ತು ನಮಗಾದ್ರೂ ಸುಖ ಇದೆ ನಿಜ, ಆದರೆ ಆವತ್ತು ಅವರಿಗೆ ಒಂದೊಪ್ಪತ್ತು ಊಟಕ್ಕೂ ಕೂಡ ಗತಿ ಇಲ್ಲ. ಹಿಂಗೆಲ್ಲ ಬರೆದು ಹಿಂಗಿಟ್ರೆ ಬಂದು ರೌಡಿಗಳು ಉಪಾದಿಯಲ್ಲಿ ಬಂದು ಜನರು ಏನ್ ಮಾಡ್ತಾ ಇದ್ರು, ಅರ್ಧಾಕ್ತಾ ಇದ್ರು, ಸುಟ್ಟಾಕ್ತಾ ಇದ್ರು. ಅವ್ರಿಗೆ ಎಷ್ಟೋ ಹೊಡೆದ್ರು, ಎಷ್ಟೋ ಬಡಿದ್ರು, ಅವರ ಪ್ರಾಣವನ್ನು ತೆಗೆದ್ರು ಕೂಡ ಅವರು ಆ ಒಂದು ಹೊಸ ಮಾರ್ಗವನ್ನು ಬಿಟ್ಟು ಅವ್ರು ಏನು ಮಾಡಲಿಲ್ಲ, ಹಿಂದಕ್ಕೆ ನಡೆಯಲಿಲ್ಲ. ಹೊಸ ಮಾರ್ಗದಲ್ಲಿ ಅವರು ಸ್ಥಿರವಾಗಿ ನಿಂತರು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಜನರು ತಮ್ಮ ಎಲ್ಲಾ ತಪ್ಪುಗಳನ್ನ ತಿಳಿದುಕೊಳ್ಳಬೇಕಾಗುವುದಕ್ಕಾಗಿ ಮೊದಲನೇದಾಗಿ ಅವರು ಯಾವುದನ್ನ ಕೇಳಿದ್ರಂತೆ, ದೇವರ ಸುವಾರ್ತೆಯನ್ನ. ನಾವು ನೋಡ್ತಾ ಇದ್ದೇವೆ, ಈ ಯೆಹೋವನ ವಾರ್ತೆಯನ್ನ, ಯೆಹೋವನು ಹೇಳಿದಂತ ಮಾತನ್ನ ಯೋನನು ಪ್ರಕಟಿಸಿದಾಗ ಆ ಜನರಲ್ಲಿ ಬದಲಾವಣೆ ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿನ್ನನ್ನು ದೇವರು ಎಷ್ಟೋ ಒಂದು ಉನ್ನತವಾದಂಥ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ಒಂದು 30-40 ವರ್ಷಗಳ ಹಿಂದೆ ನಮ್ಮ ಜೀವಿತ ಹೆಂಗಿರ್ತ್ರಿ, ಭಯಂಕರವಾದಂಥ ಸ್ಥಿತಿ ಇದೆ. ಹಲ್ಲೆಲೂಯಾ. ಆವತ್ತಿನ ಆಹಾರ, ಆವತ್ತಿನ ನಮ್ಮ ಬಟ್ಟೆಗಳ ವಿಷಯದಲ್ಲಿ, ಆವತ್ತಿನ ನಾವು ಜೀವಿಸುವಂಥ ಜೀವಿತದ ವಿಷಯದಲ್ಲಿ ಎಷ್ಟು ಸಮಸ್ಯೆಗಳು. ಆದರೆ ಇವತ್ತಾದರೂ ದೇವರು ನಮ್ಮನ್ನು ಕರೆದು ತನ್ನ ಒಂದು ಸನ್ನಿಧಾನದಲ್ಲಿ ನಿಲ್ಲಿಸಿ ಎಲ್ಲ ರೀತಿಯಿಂದಲೂ ಆತನ ಏನು ಮಾಡ್ತಾ ಇದ್ದಾನೆ, ಪ್ರತಿಯೊಂದನ್ನು ಆತನು ಒದಗಿಸಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ನಡೆಯುವಂಥದ್ದನ್ನು ಕಲಿಯಬೇಕು. ಹಲ್ಲೆಲೂಯಾ. ಈ ಜನರು ಎಲ್ಲವನ್ನ ತೊರಿತಾ ಇದ್ದಾರೆ. ದುರ್ಮಾರ್ಗತನವನ್ನ, ತಾವು ಹಳೆಯದಾಗಿ ನಡೆಸುತ್ತಿದ್ದ ಎಲ್ಲಾ ಹಿಂಸೆಯನ್ನ ತೊರೆದು ದೇವರಿಗೆ ಬಲವಾಗಿ ಮೊರೆ ಇಟ್ಟಂತ ಸಮಯದಲ್ಲಿ ಪ್ರಿಯರೇ, ದೇವರು ಯಾವಾಗಲೂ ಕೂಡ, ದೇವರ ಹೆಸರೇನ್ರಿ, ಕರುಣಾ ಸ್ವರೂಪನು. ಹಲ್ಲೆಲೂಯಾ. ಕನಿಕರ ಮೂರ್ತಿ ಆತನು. ಹಲ್ಲೆಲೂಯಾ. ಮನ ಮರುಗುವಂತ ದೇವರು ಆತನು. ಯಾವಾಗ ಇವರು ಮೊರೆ ಇಟ್ಟರು, ಇವರು ಬದಲಾವಣೆಗೋಸ್ಕರವಾಗಿ ಬೇಡಿದ್ರು, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರು ಹೇಳಿರ್ತಕ್ಕಂಥ, ಪ್ರಾರ್ಥಿಸಿರ್ತಕ್ಕಂಥ ಎಲ್ಲಾ ಸಂಗತಿಗಳನ್ನ ಆ ದೇಶ ಪಟ್ಟಣವೇ ಸಂಪೂರ್ಣವಾಗಿ ದೇವರನ್ನು ಒಪ್ಪಿಕೊಂಡು ದೇವರಿಗೆ ತಲೆಬಾಗಿದ ಸಮಯದಲ್ಲಿ, ಆತನಿಗೆ ಶರಣಾಗತರಾದಂಥ ಸಮಯದಲ್ಲಿ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 10ನೇ ವಚನದಲ್ಲಿ, ದೇವರು ನಿನೆವೆಯವರ ಕಾರ್ಯಗಳನ್ನ ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರಿಗೆ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನ ಮಾಡದೆ ಬಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದೇ ಒಂದು ಕಾರ್ಯ ನನಗೂ ನಿನಗೂ ಕೂಡ ದೇವರು ಇವತ್ತಿನ ದಿವಸ ಮಾಡಿರುವಂಥದ್ದು. ಆತನು ಏನು ಮಾಡಿದರೆ, ಆ ಕಾರ್ಯ ಮಾಡುವುದಕ್ಕಾಗಿ, ನನ್ನನ್ನು ನಿನ್ನನ್ನು ಕೊಂಡುಕೊಳ್ಳುವುದಕ್ಕಾಗಿ ತನ್ನ ಸ್ವಂತ ಪ್ರಾಣವನ್ನೇ ಕೊಟ್ಟು ಇವತ್ತಿನ ದಿವಸ ನನಗೆ ನಿನಗೇನು ಕೊಟ್ಟಿದ್ದಾನೆ, ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ. ನಾವು ದೇವರಲ್ಲಿ ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ಕಾರಣ ಏನಂತಂದರೆ, ದೇವರು ತಾನೇ ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ನನ್ನ ನಿನ್ನ ದುರ್ಮಾರ್ಗವನ್ನು, ನನ್ನ ನಿನ್ನ ಹಿಂಸೆಯನ್ನು ಎಲ್ಲವನ್ನ ತಾನೇ ಹೊತ್ತುಕೊಂಡು ಆತನು ನನ್ನ ನಿನ್ನ ಸ್ಥಾನದಲ್ಲಿ ಆತನೇನಾದ, ಬಲಿಯಾದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಎಲ್ಲ ಗ್ರಂಥಗಳಲ್ಲಿ ಅನೇಕ ಸಂಗತಿಗಳು ಕ್ರಿಸ್ತೇಸುವಿನ ಕುರಿತಾಗಿ ಏನು ಮಾಡ್ತವೆ, ಯಾವುದೋ ಒಂದು ರೀತಿಯಲ್ಲಿ ತಿಳಿಸಲ್ಪಡ್ತಾ ಇರ್ತವೆ. ಅದರ ಸತ್ಯವಿದ್ದಲ್ಲಿ ಹೆಚ್ಚಿನದಾಗಿ ಅದರ ಕುರಿತಾಗಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ಹೊಸತನವನ್ನು ದೇವರು ಕೊಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ಈ ಜನರು ಹಳೆಯ ಜೀವಿತದಲ್ಲಿ ಇರಬೇಕಂತೇಳಿ ಇಷ್ಟ ಪಡಲಿಲ್ಲ. ಹಳೆಯರಾಗಿ ಇರ್ಬೇಕಂತ ಅಂದ್ಕೊಂಡ್ರೆ ನಿನೆವೆಯರು ಯಾವಾಗ ವಾರ್ತೆ ಬಂದ ಮೇಲೆ, ದೇವರ ಸುವಾರ್ತೆ ತಿಳಿಸಲ್ಪಟ್ಟ ಮೇಲೆ, ಸಂಪೂರ್ಣವಾಗಿ ತಮ್ಮ ಹಳೆಯದೆಲ್ಲವನ್ನೇ ತೆಗೆದುಹಾಕಿಕೊಂಡ ಮೇಲೆ ದೇವರು ಅವರಿಗೆ ತನ್ನ ಏನು ಮಾಡಿದರೆ, ಕರುಣೆಯನ್ನು ತೋರಿಸಿ, ಎಷ್ಟು ಜನರು ಅಂತ ಹೇಳ್ತಾರೆ ವಾಕ್ಯ, 1,20,000 ನರ ಪ್ರಾಣಿಗಳು, ಅಂದರೆ ಮನುಷ್ಯರು. 4ನೇ ಅಧ್ಯಾಯ 11ನೇ ವಚನದಲ್ಲಿ, ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಆತನ ಕರುಣೆಯುಳ್ಳಂತ
ದೇವರಾಗಿದ್ದಾನೆ. ನನ್ನ ಮೇಲೆ ತನ್ನ ಕರುಣೆಯನ್ನ ತೋರಿಸಿದಂಥ ದೇವರಾಗಿದ್ದಾನೆ ಪ್ರೇರೆ. ಎರಡನೆಯ ಪಟ್ಟಣ ಒಂದಿದೆ ಪ್ರೇರಲ್ಲಿ, ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಹೊಸತನವನ್ನ ಇಷ್ಟಪಡಲಿಲ್ಲ, ಹೊಸಬರಾಗಿ ನಡೆದುಕೊಳ್ಬೇಕಂತೇಳಿ ಅವರು ಆಲೋಚನೆ ಮಾಡಲಿಲ್ಲ. ದೇವರು ಸ್ವತಃ ತಾನೇ ಆ ಒಂದು ಸ್ಥಳಕ್ಕೆ ಇಳಿದು ಬಂದರು ಪ್ರೇರೆ. ಆದಿಕಾಂಡ ಪುಸ್ತಕದಲ್ಲಿ ಒಂದ್ಸಾರಿ ನೀವು ಓದ್ತೀರಾ? ಹತ್ತೊಂಬತ್ತನೇ 18ನೇ 20ನೇ ವಚನ. ಅದಕ್ಕೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೋರೆ ನನಗೆ ಮುಟ್ಟಿತು, ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು, ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರು ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ ಅಂದನು. ಹಲ್ಲೆಲೂಯಾ. 19ನೇ ಅಧ್ಯಾಯದಲ್ಲಿ ದೇವ್ರು ಏನು ಮಾಡಿದ್ರಿ, ಆ ಒಂದು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದಿರ್ತಾರೆ. ಹೋದಾಗ ದೇವ್ರು ಏನು ಮಾಡಿದ, ಏನಂತ ಹೇಳಿದ್ರು, ಮೊದಲು ಅಬ್ರಾಹ್ಮನಿಗೆ ನೋಡಿ ತಿಳ್ಕೊಳ್ತೀನಿ ಅಂತ ಹೇಳಿದ್ರು. ದೇವದೂತರನ್ನ ಇಬ್ಬರನ್ನ ಕಳಿಸಿದ ಸಮಯದಲ್ಲಿ ಆ ದೇವದೂತರು ಕೂಡ ನಮಗೆ ಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ, ಅವರ ಸಂಗಡವೂ ಕೂಡ ನಮಗೆ ಏನಂತ ಹೇಳ್ತೀವಿ, ಅವರನ್ನು ಕೂಡ ನಾವು ಕೂಡಬೇಕೆಂಬುದಾಗಿ ಅವ್ರು ಹೇಳಿದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಪಟ್ಟಣದ ಮೇಲೆ ಬಲವಾದಂಥ ಶಿಕ್ಷೆಯನ್ನು ಪ್ರಕಟಿಸ್ತಾರೆ. ಹೇಳಿದ್ರು, ಯಾರನ್ನ ಸೊದೋಮ ಗೊಮೋರಕ್ಕೆ ಯಾರು ಹೋದ್ರು ಅಂತ ಹೇಳ್ತಾ ಇದ್ದ ವಾಕ್ಯ, ಲೋಟನು ಹೋದ. ಲೋಟನು ಸೊದೋಮ ಗೊಮೋರ ಪಟ್ಟಣಕ್ಕೆ ಹೋಗಿ, ನೀವು ಪೇತ್ರನ ಪತ್ರಿಕೆ ಕಡೆಗೆ ಬರೋಣ ಸರಿ, ಅಲ್ಲಿ ಲೋಟನು ಏನು ಮಾಡಿದ್ನ, ಎರಡನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನು ಸೊದೋಮ ಗೊಮೋರ ಪಟ್ಟಣಗಳನ್ನ ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನ ವಿಧಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನ ತಪ್ಪಿಸಿದನು. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಪೇತ್ರನು ಮಾತ್ರ ನೀತಿವಂತನೆಂಬುದಾಗಿ ಯಾರನ್ನ ಕರೆದಿರುವಂಥದ್ರಿ, ಲೋಟನನ್ನ ಕರೆದಿರುವಂಥದ್ದು. ಯಾಕಂದ್ರೆ ಲೋಟನ ವಿಷಯವಾಗಿ ಯಾವ ತಪ್ಪುಗಳು ಕೂಡ ಆಗಲಿಲ್ಲ ಅಂತೇಳಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತೇಳಿ, ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಇದ್ದು ಅವುಗಳ ನಿಮಿತ್ತವಾಗಿ ದುಃಖಕ್ರಾಂತನಾಗಿ ದೇವರ ಹತ್ರ ಮೊರೆ ಇಡ್ತಾ ಇದ್ದಾನಂತೆ. ಯಾರು? ಈ ಲೋಟ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ಅಲ್ಲಿ ಇರೋದು ಬಿಟ್ಟು ಹೊರಗಡೆ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆತನ ಜೀವಿತ. ಅಲ್ಲಿ ಇರಬಾರ್ದಾಗಿತ್ತು, ಆ ಸ್ಥಳಕ್ಕೆ ಹೋಗ್ಬಾರ್ದಾಗಿತ್ತು, ಆ ಸ್ಥಳಕ್ಕೆ ಹೋದ ಪ್ರೇರೆ. ಅವರಿಗೆ ಹೇಳಿರ್ತಾನೆ, ಅನೇಕ ಸಂಗತಿಗಳನ್ನ ತಿಳಿಸಿರ್ತಾನೆ. ಆದ್ರೆ ಆ ಜನರು ಏನ್ ಮಾಡಲಿಲ್ಲ, ಆತನನ್ನ ನಂಬಲಿಲ್ಲ, ಆತನನ್ನ ಒಪ್ಪಲಿಲ್ಲ. ಆತನಿಗೆ ಕುಚೋದ್ಯ ಮಾಡಿದ್ರು, ಆತನಿಗೆ ಹಾಸ್ಯ ಮಾಡಿದ್ರು, ಪರಿಹಾಸ್ಯ ಮಾಡಿದ್ರು, ಆತನನ್ನ ಭಯಂಕರವಾದಂಥ ರೀತಿಯಲ್ಲಿ ಏನ್ ಮಾಡಿದ್ರಿ, ದೂಷಿಸಿದ್ರು ಪ್ರೇರೆ. ಆದರೆ ದೇವ್ರು ನೋಡ್ರಿ, ಒಬ್ಬ ವ್ಯಕ್ತಿಗೋಸ್ಕರವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಯಾವ ಸ್ಥಳಕ್ಕೆ? ಸೊದೋಮ ಗೊಮೋರಿಗೆ ಹೋಗಿ ಏನ್ ಮಾಡ್ತಾ ಇದ್ದಾನ್ರಿ, ಲೋಟನ ಹೆಂಡತಿನ, ಲೋಟನ ಮಕ್ಕಳನ್ನ, ಹೆಣ್ಮಕ್ಳು ಮಾತ್ರ, ಗಂಡು ಮಕ್ಕಳು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಹೇಳ್ರಿ, ಅವರಲ್ಲಿ ಏನಾಗ್ಬಿಟ್ಟಿದ್ದಾರೆ, ಲೀನವಾಗಿಬಿಟ್ಟಿದ್ದಾರೆ, ಕೆಟ್ಟ ನಡತೆ ಉಳ್ಳವರಾಗಿ ಜೀವಿಸುವಂಥವ್ರು ಆಗ್ಬಿಟ್ಟಿದ್ದಾರೆ ಪ್ರೇರ. ಅಳಿಯಂದ್ರನ್ನು ಹೋಗಿ ಕರೆಯೋದಕ್ಕೆ ಹೋದ, ಅವರು ಕೂಡ ಬರಲಿಲ್ಲ. ಎಲ್ಲರೂ ಕೂಡ ಇವ್ರ ಮೇಲೆ ಏನ್ ಮಾಡ್ತಾ ಇದ್ದಾರೆ, ನಗೆ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ, ಕುಚೋದ್ಯ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ. ಆ ಸಮಯದಲ್ಲಿ ದೇವರು ಅದಕ್ಕೆ ಅವಕಾಶ ಕೊಡುವುದಕ್ಕಾಗಿ ಇಳಿದು ಬಂದ್ರು. ಅದು ಆ ರೀತಿಯಾಗಿ ಅವ್ರು ಮಾಡ್ತಾ ಇದ್ದಾರೆ ಇಲ್ವೋ ಎಂಬುದಾಗಿ ನೋಡುವುದಕ್ಕಾಗಿ ಇಳಿದು ಬಂದ್ರು. ಆದ್ರೆ ಅವ್ರು ಏನ್ ಮಾಡ್ಲಿಲ್ಲಂತೆ, ಒಪ್ಪಲಿಲ್ಲ. ನಾವು ಇನ್ನೂ ದುರ್ಮಾರ್ಗದಲ್ಲಿಯೇ ಇರ್ತೀವಿ, ಇನ್ನೂ ಪಾಪದಲ್ಲಿಯೇ ಇರ್ತೀವಿ, ನಮಗೆ ಇದೇ ಒಂದು ಜೀವಿತ ಬೇಕು, ನಮಗೆ ನಾಶನನೇ ಬೇಕು, ನಮಗೆ ಒಳ್ಳೆಯದು ಬೇಕಾಗಿಲ್ಲ, ಹೊಸತನ ಬೇಕಾಗಿಲ್ಲ, ಹಳೆಯ ಕಾರ್ಯಗಳೇ ಬೇಕು ಎಂಬುದಾಗಿ, ನಮ್ಮ ಕೆಟ್ಟದಾಗಿರ್ತಕ್ಕಂಥ ಸ್ಥಿತಿಯಲ್ಲಿಯೇ ನಾವು ಇರ್ತೀವಿ ಎಂಬುದಾಗಿ ನೆನೆಸಿರ್ತಕ್ಕಂಥ ಅವರು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಅವರ ಮೇಲೆ ದೇವರು ಏನನ್ನು ತೆಗೆದುಕೊಂಡು ಬಂದಂತೆ, ನಾಶನವನ್ನು. ಅದಕ್ಕಾಗಿ ನಾವು ಹಳೆಯವರಾಗಿದ್ರೆ ನಮ್ಗೇನಿದೆ,
ನಾಶನ ಇದೆ. ದೇವರು ಎಚ್ಚರಿಸ್ತಾ ಇದ್ದಾರೆ, ನಾವು ಹೊಸಬರಾಗಿ ನಡೆದುಕೊಳ್ಳಬೇಕು. ನಿನೇವೆ ಪಟ್ಟಣದ ಜನರೋಪದಲ್ಲಿ ಹೊಸತನವನ್ನು ನಾವು ಹೊಸತನದಲ್ಲಿ ಜೀವಿಸುವಂತಹ ಮಕ್ಕಳಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಸದಾದಂಥ ಪಟ್ಟಣಕ್ಕಾಗಿ ಹಾರೈಸಿ ಎದುರು ನೋಡುವಂಥವ್ರು ನಾವಾಗಿದ್ದೇವೆ. ಯಾರ್ರೀ? ದೇವರ ಮಕ್ಕಳಾದಂಥ ನಾವು. ಹೊಸ ಪಟ್ಟಣ, ಈ ಒಂದು ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ 2 ಪಟ್ಟಣಗಳು ಯಾವ್ದ್ರಿ? ಈ ಸೊದೋಮ ಗೊಮೋರ ಎನ್ನುವಂಥದ್ದು ಲೋಕಕ್ಕೆ ಸಾದೃಶ್ಯವಾಗಿದ್ರೆ, ಈ ನಿನೆವೆ ಎನ್ನುವಂಥ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರ ಒಂದು ಬದಲಾವಣೆಯ ಒಂದು ಜೀವಿತ ಹೊಸ ಯೆರೂಸಲೇಮಿಗೆ ಸಾದೃಶ್ಯವಾದ ರೂಪಾದಿಯಲ್ಲಿ ಏನ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಪ್ರಿಯರು. ಯಾಕಂದ್ರೆ ಪಟ್ಟಣಗಳೆಲ್ಲ ಮುಖ್ಯ, ಪಟ್ಟಣದಲ್ಲಿರ್ತಕ್ಕಂಥ ಜನರು ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹೊಸಬರಾಗಿ ನಾವು ನಡೆದುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಂತವರಾಗಿದ್ದೇವೆ, ಹೊಸತನದಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂತವರಾಗಿದ್ದೇವೆ. ಅದಕ್ಕಾಗಿ ಈ ಸಮಯದಲ್ಲಿ ಹೊಸ ಯೆರೂಸಲೇಮ್ ಪಟ್ಟಣ ನಮಗೋಸ್ಕರವಾಗಿ ಅದು ಏನಾಗ್ತಾ ಇದೆ ಅಂತೆ, ಸಿದ್ಧವಾಗ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಹೇಳುವಂತ ಅಂಶ ಒಂದೇ, ನಾವು ಹೊಸಬರಾಗಿ ಇರಬೇಕು. ಹಳೇತನ ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಇರಬಾರದು. ಓದ್ತಿರ ಕೊನೆಯದಾಗಿ 21ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 2ನೇ ವಚನ 5ನೇ ವಚನ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಏನಂತೆ, ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನ ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು ಎಂಬುದಾಗಿ 5ನೇ ವಚನ. ಆಗ ಸಿಂಹಾಸನ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಒಬ್ಬನು ನನಗೆ ಇದನ್ನ ಬರೇ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿಯನ್ನ ಆ ಒಂದು ಸ್ಥಳದಲ್ಲಿ ಜೀವಿಸುವಂಥವ್ರು ನಾವು ಆಗಿದ್ದೇವೆ ಪ್ರಿಯರಿ. ಹೊಸ ಲಕ್ಷಣಗಳು, ನಾವು ಹೊಸ ಸೃಷ್ಟಿ ಆಗಬೇಕು, ಹೊಸ ಕಾರ್ಯ ದೇವರು ಮಾಡ್ತೇನೆ, ಹೊಸದಾದಂಥ ಸಂಗತಿ ನಮಗೆ ಬೇಕು. ಹೊಸ ಹೆಸರನ್ನ ಒಂದ್ಸಾರಿ ನೀವು ಏಷ್ಯನ ಪ್ರವಾದನಂತ 67ನೇ ಅಧ್ಯಾಯ 2ನೇ ವಚನ, 65ನೇ ಅಧ್ಯಾಯ 15ನೇ ವಚನ ಮತ್ತು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ, ನಾನು ನಿನಗೆ ಹೊಸ ಹೆಸರನ್ನು ಕೊಡ್ತೀನಿ ಅಂತ ಹೇಳ್ತೇವೆ ವಾಕ್ಯ. ಹಲ್ಲೆಲೂಯಾ. ಈ ಎಲ್ಲ ನಮ್ಮ ಹಳೆಯ ಹೆಸರುಗಳು ಏನಾಗ್ಬಿಡ್ತವೆ, ತೊಲಗಿಸಲ್ಪಡ್ತವೆ. ಹೊಸ ಹೆಸರುಗಳನ್ನು ದೇವರು ಕೊಡ್ತಾನೆ, ಹೊಸ ಪಾತ್ರೆಯನ್ನಾಗಿ ರೂಪಿಸ್ತಾನೆ. ದೇವರು ನಮ್ಮ ಸಂಗಡ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಲೂಕನ ಬರೆದ ಸುವಾರ್ತೆ 27ನೇ 20ನೇ ವಚನದ ಪ್ರಕಾರವಾಗಿ, ಇದು ನನ್ನ ರಕ್ತ, ಹೊಸ ಒಡಂಬಡಿಕೆಯ ರಕ್ತ, ಬಹುಜನ ಪಾಪಗಳಿಗೋಸ್ಕರವಾಗಿ ಸುರಿಸಲ್ಪಡುವಂತಹ ರಕ್ತ ಎಂಬುದಾಗಿ ಆತನು ಹೇಳಿ, ನಾನು ನಿಮ್ಮ ಕಠಿಣ ಮನಸ್ಸನ್ನು ತೆಗೆದುಹಾಕಿ ಹೊಸ ಮನಸ್ಸನ್ನ ಕೊಡುವೆನು, ನೂತನ ಸ್ವಭಾವವನ್ನು ಕೊಡುವೆನು ಎಂಬುದಾಗಿ ಹೇಳಿದಂಥ ದೇವರು ಹೊಸ ಸಂಕಲ್ಪವನ್ನು ನಿನಗಾಗಿ ಇಟ್ಟಿದ್ದಾನೆ. ಆತನ ಉಪದೇಶಗಳೆಲ್ಲವೂ ಕೂಡ ಹೊಸದಾಗಿ ಅಧಿಕಾರಯುಕ್ತವಾಗಿತ್ತು ಎಂಬುದಾಗಿ ಮಾರ್ಕನು 1:27 ನಾವು ನೋಡ್ತಾ ಇದ್ದೇವೆ. ನಾವು ಹೊಸ ಭಾಷೆಗಳನ್ನು ಮಾತಾಡುವುದಕ್ಕಾಗಿ ಕರೆಯಲ್ಪಟ್ಟಂತ ಜನಾಂಗದವರಾಗಿದ್ದೇವೆ, ಹೊಸದಾಗಿ ಹುಟ್ಟಿದಂಥವರಾಗಿದ್ದೇವೆ, ನೂತನ ಸ್ವಭಾವವನ್ನು ಧರಿಸಿಕೊಂಡಂಥವರಾಗಿದ್ದೇವೆ, ಹೊಸ ಸೃಷ್ಟಿಯ ಮಕ್ಕಳು ನಾವಾಗಿದ್ದೇವೆ. ಅದಕ್ಕಾಗಿ ಹೊಸ ಯೆರೂಸಲೇಮ್ ನಮಗೋಸ್ಕರವಾಗಿ ಏನಾಗ್ತಾ ಇದೆ, ಸಿದ್ಧವಾಗ್ತಾ ಇದೆ ಪ್ರಿಯರೇ. ನಾವು ಹೊಸದನ್ನ ಮಾಡ್ತೀನಿ ಎಂಬುದಾಗಿ ಹೇಳಿದಂಥ ದೇವರ ಪಕ್ಷವಾಗಿ ನಿಂತಿರ್ತಕ್ಕಂಥ ಮಕ್ಕಳಾಗಿದ್ದೇವೆ. ನಾವು ಹೊಸ ಯೆರೂಸಲೇಮಿನಲ್ಲಿ ಪ್ರಜೆಗಳಾಗಬೇಕು. ಈ ಲೋಕದ ಎಲ್ಲಾ ಪಟ್ಟಣಗಳು ನಾಶವಾಗ್ತವೆ, ಬರಬೇಕಾದಂಥ ಒಂದೇ ಒಂದು ಪಟ್ಟಣ, ಯಾವುದ್ರದು? ಯೆರೂಸಲೇಮು ಎಂಬುದಾಗಿ. ಹಲ್ಲೆಲೂಯಾ. ಆ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವಾಗಿ ನಾವು ಏನ್ ಮಾಡ್ತಾ ಇದ್ದೇವೆ, ಕಾದು ಕುಳಿತಂತವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಏನಂತ ಹೇಳ್ರಿ, 5ನೇ ಅಧ್ಯಾಯ 2 ಕೊರಿಂಥ 5ನೇ ಅಧ್ಯಾಯ ತೆಗ್ರಿ. ಐದನೇ ಅಧ್ಯಾಯ 1ನೇ ವಚನ ಹೋಗ್ರಿ. ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲವು, ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನಾವು ಈಗಿನ ದೇಹದಲ್ಲಿರುವವರಿಗೂ ನರಳುತ್ತೇವೆ, ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನ ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನ ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿರುವವರಾದ ನಾವು
ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದುದು ನುಂಗಿ ಹೋಗಿ ಜೀವವೊಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನ ಸಿದ್ಧ ಮಾಡಿರುವವನು ಯಾರಂತೆ? ದೇವರೇ. ಆತನು ಪವಿತ್ರಾತ್ಮನನ್ನ ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ಗುರಿ ಏನಾಗಿದೆ ರೀ? ಕರ್ತನನ್ನು ಮೆಚ್ಚಿಸುವಂಥದ್ದು ಆಗಿದೆ. ಕೊನೆಯದಾಗಿ 9ನೇ ವಚನ, ಅದೇ ಓದಿಕೊಳ್ಳೋಣ. ಅದೇ ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನ ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರು ನಮ್ಮನ್ನ ಆತನು ಕರೆದಿದ್ದಾನೆ ಹೊಸಬರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಹೊಸ ಯೆರೂಸಲೇಮಿನಲ್ಲಿ ನಿಲ್ಲಿಸಬೇಕಂತೇಳಿ ಆತನು ಸಂಕಲ್ಪ ಮಾಡಿದ್ದಾನೆ. ಆ ನಿನೆವೆ ಜನರು ಅವರು ಹೊಸಬರಾಗಿ ನಡೆದುಕೊಂಡ ಕಾರಣಕ್ಕಾಗಿ ದೇವರ ಕರುಣೆಗೆ ಅವರು ಪಾತ್ರರಾದರು. ಆದರೆ ಸೊದೋಮ ಗೊಮೋರ ಪಟ್ಟಣದವರು ದೇವರಿಗೆ ವಿರುದ್ಧವಾಗಿ ನಡೆದ ಕಾರಣಕ್ಕಾಗಿ ಅವರು ಸಂಪೂರ್ಣವಾಗಿ ಆಕಾಶದಿಂದ ಏನು ಬಿದ್ದುವಂತೆ? ಅಗ್ನಿ ಗಂಧಕಗಳು ಕೆಳಗಡೆ ಬಿದ್ದಾಗ, ಅಂದರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಏನ್ರಿ? ಬೆಂಕಿಯ ಕೆಂಡಗಳು, ಮತ್ತೆ ಇನ್ನೊಂದು ಸಿಡಿಲಿನ ಮಳೆ. ಹಲ್ಲೆಲೂಯಾ. ಮಳೆ ಅಲ್ಲ, ಯಾವ ಮಳೆ ಅದು? ಬರೀ ಸಿಡಿಲೇ ಬಿದ್ದಂಥ ಒಂದು ಮಳೆ ಬಿದ್ದಂಥ ಸಮಯದಲ್ಲಿ ಸಂಪೂರ್ಣವಾಗಿ ಅವ್ರೇನಾದ್ರಿ ಸುಟ್ಟು ನಾಶನವಾದರು. ಈ ಭೂಮಿಯು ಕೂಡ ಅದೇ ರೀತಿಯಾಗಿ ನಾಶನವಾಗಲಿಕ್ಕಿದೆ. ಈ ಒಂದು ಮೊದಲನೇದಾಗಿ ದೇವರು ಜಲಪ್ರಳಯದ ಮೂಲಕವಾಗಿ ಈ ಒಂದು ಹಳೆಯ ಜನಾಂಗದವ್ರನ್ನ ನಾಶನ ಮಾಡಿದರೆ, ಈಗ ಎರಡನೇದಾಗಿ ಹೆಂಗೆ ನಾಶನ ಮಾಡ್ತಾನಂತೆ? ಬೆಂಕಿಯಿಂದ ನಾಶನ ಮಾಡ್ತಾನೆ. ಅದರಿಂದ ತಪ್ಪಿಸಿಕೊಳ್ಳಬೇಕಂತಂದ್ರೆ ನಾವು ಕ್ರಿಸ್ತನನ್ನು ನಂಬಿ ಸರಿಯಾದ ರೀತಿಯಲ್ಲಿ ಆತನಿಗೆ ವಿಧೇಯರಾಗಿ ಆತನ ಮಕ್ಕಳಾಗಿ ನಾವು ನಡೆದುಕೊಳ್ಳುವಾಗ, ಹೊಸಬರಾಗಿ ನಡೆದುಕೊಳ್ಳುವಾಗ, ಹೊಸತನದಲ್ಲಿ ನಾವಿರುವಾಗ, ಒಂದು ಹೊಸ ಆಜ್ಞೆ ವಾಗ್ದಾನಗಳಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿ ಹೊಸ ಯೆರೂಸಲೇಮಿನಲ್ಲಿ ನಾವೇನಾಗ್ತೀವಿ ರೀ? ಸೇರಿಕೊಳ್ಳುವಂಥವ್ರಾಗ್ತೀವಿ. ಅದಕ್ಕಾಗಿ ಹಳೆಯದು ಹೋಗೇ ಬಿಡುತ್ತು, ಎಲ್ಲವೂ ಕೂಡ ಏನಾಯ್ತು ಅಂತ ಹೇಳ್ತಾ ಇದೆ ವಾಕ್ಯ, ಹೊಸದಾಯಿತು ಎಂಬುದಾಗಿ. ಆ ಹೊಸತನದಲ್ಲಿ ನಾವು ನಿಲ್ಲೋಣ. ದೇವರು ವಾಕ್ಯ ಹೇಳ್ತಾ ಇದೆ, ದೇಹದಲ್ಲಿ ನಾವು ಇರೋವರೆಗೂ ಕೂಡ ಯಾವುದೋ ಒಂದು ಸ್ಥಿತಿಯಲ್ಲಿ ನರಳಾಟ ನಮಗೆ ಇದ್ದೇ ಇರುತ್ತೆ. ಆದರೆ ಅದನ್ನೆಲ್ಲ ನಾವು ನೋಡಬೇಕಾಗಿರುವಂಥದ್ದು, ನಾವು ಯಾವುದನ್ನು ನೋಡಬೇಕಾಗಿರಬೇಕಾಗಿದೆ? ಕಾಣುವಂಥದ್ದನ್ನೆಲ್ಲ, ಕಾಣದೇ ಇರುವಂಥದ್ದನ್ನು ನಾವು ಲಕ್ಷಿಸುವಂಥವರಾಗಿದ್ದೇವೆ. ಆ ಒಂದು ವಿಷಯಕ್ಕೋಸ್ಕರವಾಗಿ ನಾವು ಧೈರ್ಯಗೊಂಡು ದೇವರ ಒಂದು ಬರುವಿಕೆಗಾಗಿ ನಾವು ಸಿದ್ಧರಾಗಿ ಸನ್ನದ್ಧರಾಗಿ ಏನು ಮಾಡ್ಬೇಕ್ರಿ? ಜೀವಿಸುವಂಥವ್ರಾಗ್ಬೇಕ್ರಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಆ ಹೊಸತನ ನನ್ನಲ್ಲಿ ನಿನ್ನಲ್ಲಿ ಇದೆಯಾ? ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸಹೋದರ ಸಹೋದರಿಯ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅಬ್ರಹಾಮನು ದೇವರ ಕರೆಗೆ ಹೋಗೊಟ್ಟು ತನ್ನ ಹಳೆಯ ಜೀವಿತವನ್ನೆಲ್ಲ ಬಿಟ್ಟು ಹೊಸ ಮನುಷ್ಯನಾಗಿ ನಡೆದುಕೊಂಡ. ಇವತ್ತಿನ ದಿವಸ ನನ್ನನ್ನು ನಿನ್ನನ್ನು ದೇವರು ಕರೆದಿದ್ದಾನೆ. ಅಬ್ರಹಾಮನಿಗೆ ಯಾವ ಒಂದು ದೇಶವನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದ್ನು, ಅದೇ ಒಂದು ದೇಶವನ್ನ ದೇವರು ಶಾರೀರಿಕವಾಗಿ ಕೊಟ್ಟ ಮತ್ತು ಆತ್ಮಿಕವಾಗಿ ಕೂಡ ಪರಲೋಕವನ್ನು ಎದುರು ನೋಡುವಂಥವರಾಗಿದ್ದರು ನಮ್ಮ ಪಿತೃಗಳು, ಪೂರ್ವಿಕರು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನನಗೆ ನಿನಗೆ ಹೊಸ ದೇಶವನ್ನು ಕೊಡಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ಹೊಸ ಆಕಾಶವನ್ನು, ಹೊಸ ಭೂಮಿಯನ್ನು ಕೊಡಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ಈ ಸಮಯದಲ್ಲಿ ಆ ಒಂದು ಹೊಸತನದ ಕಡೆಗೆ ನಾವು ಬರುವಂಥವರಾಗೋಣ ಪ್ರಿಯರೇ. ಈ ಲೋಕವನ್ನೆಲ್ಲ ಪರಲೋಕವನ್ನು ನೋಡುವಂಥ ಮಕ್ಕಳಾಗಿ ನಾವು ಸಂಪೂರ್ಣವಾಗಿ ಆತನ ಆಶೀರ್ವಾದಕ್ಕೆ ನಾವು ಪಾತ್ರವನ್ನು ಪ್ರಾರ್ಥನೆಯಲ್ಲಿ ಎಲ್ಲರೂ ಕೂಡ ಏಕೀಭವಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ. ಪರಿಶುದ್ಧನ ಮಹೋನ್ನತನ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳಯ್ಯ ಸ್ವಾಮಿ. ಅಪ್ಪ ಬೆಳಿಗ್ಗೆಯಿಂದ ರಾಜ ಸ್ವಾಮಿ ಇಲ್ಲಿಯವರೆಗೂ ಕರ್ತನೆ ಸ್ವಾಮಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ ಸ್ವಾಮಿ, ಈ ಒಂದು ಅನ್ಯೋನ್ಯತೆ ಕೂಟದಲ್ಲಿ ರಾಜ ಸ್ವಾಮಿ ನಿನ್ನ ಆಲಯದಲ್ಲಿ ಸೇರ್ಲಿಕ್ಕಾಗಂತೆ ನಮ್ಮೆಲ್ಲರಿಗೂ ಈ ಒಂದು ಮಹಾಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಯ್ಯ. ಅಪ್ಪ ಕರ್ತನೆ ಸ್ವಾಮಿ, ಹಾಡುಗಳ ಮುಖಾಂತರವಾಗಿ ರಾಜ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಯ್ಯ. ಅಪ್ಪ ಕರ್ತನೆ ಸ್ವಾಮಿ, ಆ ದಿನಗಳಲ್ಲಿ ರಾಜ ಸ್ವಾಮಿ ಶಿಷ್ಯರೊಟ್ಟಿಗೆ ಗುಟ್ಟಾದಂತ ಎಲ್ಲ ಕರ್ತನೆ ಸ್ವಾಮಿ ವಿಷಯಗಳ ರಾಜ ಸ್ವಾಮಿ ಕರ್ತನೆ ಸ್ವಾಮಿ ಯಾವ ರೀತಿಯಾಗಿ ನೀನು ತಿಳಿಸಿದೆಯೋ ರಾಜ ಸ್ವಾಮಿ, ಅದೇ ರೀತಿಯಾಗಿ ರಾಜ
ನಿನ್ನ ಮಗನ ಮುಖಾಂತರ ಕರ್ತನೆ ಸ್ವಾಮಿ ನಮಗೆ ಇವತ್ತು ಕರ್ತನೆ ಸ್ವಾಮಿ ಬೋಧಿಸಿದ್ದಕ್ಕಾಗಿ ಸ್ತೋತ್ರಯ್ಯ. ನಮ್ಮ ಜೊತೆಗೆ ರಾಜ ಸ್ವಾಮಿ ನೀನು ಇಳಿದು ಬಂದು ಮಾತಾಡಿದ್ದಕ್ಕಾಗಿ ಸ್ತೋತ್ರಗಳಯ್ಯ ಸ್ವಾಮಿ. ಕರ್ತನೆ ಹೊಸತನದ ಬಗ್ಗೆ ರಾಜ ನಮಗೆ ಕರ್ತನೆ ಸ್ಪಷ್ಟವಾಗಿ ವಿವರಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಕರ್ತನೆ ಸ್ವಾಮಿ, ಅಪ್ಪ ನಾವು ಮನುಷ್ಯರಂತಿರದ ರಾಜ ಹೊಸದಾಗಿ ನೂತನ ಸ್ವಭಾವವುಳ್ಳವರಾಗಿ ಕರ್ತನೆ ಆ ಪರಲೋಕದ ಕರ್ತನೆ ಸಂಸ್ಥಾನದವರಾಗಿ ಜೀವಿಸಲಿಕ್ಕಾಗುತ್ತೆ ನಮ್ಮನ್ನು ಕರ್ತನೆ ಆಶೀರ್ವಾದ ಮಾಡಯ್ಯ. ನೂತನ ಪಡಿಸಯ್ಯ ಕರ್ತನೆ ಸ್ವಾಮಿ, ನೂತನ ಸ್ವಭಾವವುಳ್ಳವರಾಗಿ ಕರ್ತನೆ ಸ್ವಾಮಿ. ಅಪ್ಪ ಕರ್ತನೆ ಪರಲೋಕದ ಪ್ರಭಾವವನ್ನು ಧರಿಸಿಕೊಂಡು ಪರಲೋಕ ಭಾವವನ್ನು ಕರ್ತನೆ ಸ್ವಾಮಿ ನಮ್ಮಲ್ಲಿ ತುಂಬಿಸಿ ರಾಜ. ಅಪ್ಪ ಕರ್ತನೆ ಲೋಕದ ಕರ್ತನೆ ಎಲ್ಲವನ್ನು ಗಳಿಸಿಕೊಳ್ಳಲಾರೆ ರಾಜ. ಅಪ್ಪ ಲೋಕವನ್ನು ನೋಡದೆ ಕರ್ತನೆ ಸ್ವಾಮಿ, ಲೋಕವೆಲ್ಲ ಶೂನ್ಯವಪ್ಪ ಕರ್ತನೆ. ಅಪ್ಪ ಲೋಕವನ್ನು ಮನುಷ್ಯರನ್ನು ನೋಡದೆ ರಾಜ. ಅಪ್ಪ ಆ ಪರಲೋಕದ ಸ್ಥಾನಕ್ಕಾಗಿ ತವಕ ಪಡುವ ಕರ್ತನೆ ಹಾಗೆ ನಮ್ಮನ್ನು ಕರ್ತನೆ ಸ್ವಾಮಿ ನಮ್ಮನ್ನು ಬಲಪಡಿಸಿ ಆಶ್ರಯಿಸಿ ಕಾಯ್ದು ಕಾಪಾಡಿ ನಡೆಸಿ ರಾಜ. ಅಪ್ಪ ಕರ್ತನೆ ಸ್ವಾಮಿ, ಈ ಒಂದು ದಿನದಲ್ಲಿ ಕರ್ತನೆ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಯ್ಯ. ಅಪ್ಪ ವಾಕ್ಯದಿಂದ ನೀನು ಕರ್ತನೆ ನಮ್ಮನ್ನು ಬಲಗೊಳಿಸಿದ್ದಕ್ಕಾಗಿ ಸ್ತೋತ್ರಯ್ಯ. ಅಪ್ಪ ಕರ್ತನೆ ಸ್ವಾಮಿ, ಒಳ್ಳೆ ರೀತಿಯ ಕರ್ತನೆ ಸ್ವಾಮಿ ನಮ್ಮನ್ನು ಉಜ್ಜೀವಿಸ ಮಾಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಯ್ಯ ಸ್ವಾಮಿ. ಅಯ್ಯ ಸ್ವಾಮಿ ಕರ್ತನೆ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧ ಹಸ್ತದ ಕೈಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಎಲ್ಲರನ್ನ ಆಶೀರ್ವಾದ ಮಾಡಯ್ಯ. ಅವರು ಕುಂದು ಕೊರತೆಗಳ ಕರ್ತನೆ ಸ್ವಾಮಿ ಎಲ್ಲವನ್ನು ಕರ್ತನೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಸ್ವಾಮಿ ಎಲ್ಲ ತೊಲಗಿ ಹೋಗಲಿ ರಾಜ. ಒಳ್ಳೆಯ ಆರೋಗ್ಯದಿಂದ ಕರ್ತನೆ ಪ್ರತಿಯೊಬ್ಬರ ಮನೆಯಲ್ಲಿ ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆ, ಪ್ರೀತಿಯಿಂದ ಎಲ್ಲರೂ ಜೀವಿಸಲಿಕ್ಕಾಗುತ್ತೆ ಕರ್ತನೆ ಸ್ವಾಮಿ. ನೀನು ಆಶೀರ್ವಾದ ಮಾಡಯ್ಯ. ಅವರ ಪ್ರಾರ್ಥನೆಗಳೆಲ್ಲವೂ ನಿನ್ನ ಕರ್ತನೆ ಸ್ವಾಮಿ ಕೇಳಿ ಕರ್ತನೆ ಎಲ್ಲವುಗಳಿಗೆ ಸದುತ್ತರವನ್ನು ದಯಪಾಲಿಸಿಕೊಳ್ಳಿ ಕರ್ತನೆ ಸ್ವಾಮಿ. ಅಪ್ಪ ಕರ್ತನೆ ನಾವು ಕರ್ತನೆ ಸ್ವಾಮಿ ನಾವು ನಮ್ಮ ಮನೆಗಳಿಗೆ ಹಿಂದಿರುಗಿ ಹೋಗುವಾಗ ರಾಜ ಸ್ವಾಮಿ ನೀನು ನಮ್ಮ ಜೊತೆಗಾರನಾಗಿದ್ದು ಸುರಕ್ಷಿತವಾಗಿ ನಮ್ಮನ್ನು ಹುಟ್ಟಿಸಿ ಕಾಯ್ದು ಕಾಪಾಡಿ ನಡೆಸಿ ರಾಜ. ಅಪ್ಪ ಕರ್ತನೆ ಸ್ವಾಮಿ ವಿಶೇಷವಾಗಿ ರಾಜ ಅವರ ಕರ್ತನೆ ಎಲ್ಲ ಸಾಲದ ಬಾಧಗಳೆಲ್ಲವೂ ತೀರಿಸಿ ರಾಜ ಸ್ವಾಮಿ. ಅಪ್ಪ ಕರ್ತನೆ ಹೊಲದ ಬೆಳೆಗಳೆಲ್ಲವೂ 100ರಷ್ಟು ಫಲಪಡಿಸಿದಂತ ಕರ್ತನೆ ಒಳ್ಳೆಯನ್ನು ಮಳೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಎಲ್ಲೆಲ್ಲ ಕಡೆ ಮಳೆ ಆಗಲಿವ ರಾಜ, ಎಲ್ಲ ಕಡೆಗಳಲ್ಲಿ ಕರ್ತನೆ ಸಮೃದ್ಧಿಯಾಗಿ ಮಳೆಯಾಗಿ ಕರ್ತನೆ ಸ್ವಾಮಿ ಬೆಳೆಗೆ ತಕ್ಕಂತೆ ಬೆಳೆಯಾಗಿ ರಾಜ 100ರಷ್ಟು ಫಲಪಡಿಸಲಿಕ್ಕಾಗಿ ನೀನು ಅದ್ಭುತ ಕಾರ್ಯವನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಬೇಕಾಗಿ ನೀನು ಬೇಡ್ತಾ ಇದ್ದೇನೆಯ್ಯ. ಯಾರ್ಯಾರು ಸಮಸ್ಯೆ ಚೀಟಿಯನ್ನು ಬರೆದಿದ್ದಾರೋ, ಯಾರ್ಯಾರು ಫೋನ್ಗಳ ಮುಖಾಂತರ ಪ್ರೇಯರ್ ಮಾಡಿಸಿಕೊಂಡಿದ್ದಾರೋ, ವೈಯಕ್ತಿಕವಾಗಿ ಕರ್ತನೆ ಸ್ವಾಮಿ ಫೋಟೋದ ಮುಖಾಂತರ ಸ್ವಾಮಿ ಎಲ್ಲರ ಪ್ರಾರ್ಥನೆಯನ್ನು ಕರ್ತನೆ ಸ್ವಾಮಿ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಇಡ್ತಾ ಇದ್ದಾನಪ್ಪ. ಎಲ್ಲರಿಗೆ ಕರ್ತನೆ ಸ್ವಾಮಿ ನೀನು ಆಶೀರ್ವದಿಸಿ ಕರ್ತನೆ ಸದುತ್ತರವನ್ನು ದಯಪಾಲಿಸಿ ನಾಳಿನ ವಾರದಿಂದ ಕರ್ತನೆ ಎಲ್ಲರ ಕರ್ತನೆ ಸಾಕ್ಷಿ ಹೇಳಿಕಾದ ಅದ್ಭುತ ಕಾರ್ಯವನ್ನು ನೀನು ಮಾಡ್ತಾ ಬರಬೇಕಾಗಿ ನೀನು ಬೇಡ್ತಾ ಇದ್ದೇನೆಯ್ಯ ಸ್ವಾಮಿ. ವಾಕ್ಯದ ಮುಖಾಂತರ ನಮ್ಮನ್ನು ಬಲಗೊಳಿಸಿದ್ದಕ್ಕಾಗಿ ನಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಅಂದಾಶ್ರು ತೆಗೆದುಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯ ಕುಮಾರ ಯೇಸು ಕ್ರಿಸ್ತನ ಶಾಶ್ವತ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಒಂದು ದೇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲೂ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಭಾವಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ